ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಕೂಟನ ನಾವು ಪ್ರಾರ್ಥನೆ ಪೂರ್ವಕವಾಗಿ ಈ ಒಂದು ಕೂಟ ನಾವು ಆರಂಭ ಮಾಡೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರ ಅಂತ ಶ್ರೀಕಾಂತ್ ಬ್ರದರ್ನ ಕೇಳ್ಕೊಳ್ತೀನಿ. ಶ್ರೀಕಾಂತ್ ಬ್ರದರ್, ಒಂದು ಓಪನಿಂಗ್ ಪ್ರೇಯರ್ ಮಾಡಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನು ಮಹೋನ್ನತನೇ, ಭೂಮಿ ಆಕಾಶವನ್ನು ಉಂಟು ಮಾಡಿ ಸಾಗಿಸುವಂತ ನಮ್ಮ ಪರಲೋಕ ತಂದೆ, ಈ ಒಂದು ಸಂಜೆ ವೇಳೆಯಲ್ಲಿ ಸ್ವಾಮಿ ಎಲ್ಲರೂ ಸೇರಿ ಬರುವಂತೆ ನೀವು ಮಾಡಿದ ಕೃಪೆಗಾಗಿ, ನೀವು ಕೊಟ್ಟಂತ ಸಮಯಕ್ಕಾಗಿ ಸ್ತೋತ್ರಪ್ಪ ದೇವರೇ. ನಿಮ್ಮ ಪ್ರೀತಿ, ನಿಮ್ಮ ಸಮಾಧಾನ, ನಿಮ್ಮ ತಾಳ್ಮೆ ನಮಗೆ ಬೇಕೆಂಬುದಾಗಿ ಕೇಳ್ಕೊಳ್ತೀವಪ್ಪ. ತಾಳ್ಮೆಯಿಂದ ಶ್ರದ್ಧೆಯಿಂದ ಕೇಳಿ ನಿಮ್ಮ ಕೊಡುವಂತ ದಾಸರನ್ನು ಕೂಡ ಆಶ್ರಯಿಸ್ರಿ. ಅವ್ರಿಗೆ ವಿದ್ಯಾ ಬುದ್ಧಿ ಜ್ಞಾನ ಕೊಡ್ರಿ. ಹಾಗೆ ಅವರ ಕುಟುಂಬ ಮಕ್ಕಳನ್ನ ಆಶ್ರಯಿಸ್ರಿ. ಎಲ್ಲಾ ಸೋದರನ್ನು ಒಟ್ಟಾಗಿ ಕೂತ್ಕೊಂಡು ನಿನ್ನ ವಾಕ್ಯವನ್ನು ಕೇಳಿ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ನಡೆಯುವಂತ ಕೃಪೆ ಮಾಡ್ರಿ. ಹಾಗೆ ಪವಿತ್ರಾತ್ಮ ಶಕ್ತಿಯನ್ನು ಎಲ್ಲರಿಗೂ ದಯಪಾಲಿಸ್ರಿ. ಇಲ್ಲಿವರೆಗೂ ತಾಳ್ಮೆಯಿಂದ ಕೇಳಿ ಇಲ್ಲಿವರೆಗೂ ತಿಳ್ಕೊಳ್ಳುವಂತೆ ನೀವು ಮಾಡಿದ ಸಹಾಯಕ್ಕಾಗಿ ಸ್ತೋತ್ರ. ಈ ಚಿಕ್ಕ ಪ್ರಾರ್ಥನೆ ರಕ್ಷಕನಾದ ಯೇಸುವಿನ ಹೆಸರಲ್ಲಿ ತಂದೆ, ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತ ನಾಮದಲ್ಲಿಯೂ ಈ ಒಂದು ಸಂಜೆಯ ವೇಳೆಯಲ್ಲಿ ನಡೆಯುವಂತ ಲೈಫ್ ಆಫ್ ಕ್ರೈಸ್ಟ್ ಭಾಗ 2 ಕನ್ನಡದಲ್ಲಿ 130 ಪೇಜ್ ನಂಬರ್ ಈ ಒಂದು ಕೂಟಕ್ಕೆ ಸ್ವಾಗತಿಸ್ತೇನೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ದಯವಿಟ್ಟು ಯಾರ್ಯಾರ ಬಳಿ ಟೆಕ್ಸ್ಟ್ ಬುಕ್ ಕೊಡಲ್ಪಟ್ಟಿದೆ ಅವರು ಟೆಕ್ಸ್ಟ್ ಬುಕ್ ತೆಗೆದು ಓದ್ಬೇಕಾಗಿ ಕೇಳ್ಕೊಳ್ತೀನಿ. ಹಾಗೆಯೇ ಹೇಳುವಂತ ವಚನನ ಬೈಬಲ್ ಮುಖಾಂತರ ಓದಿ. ಸೊ ನಾವು ಲಾಸ್ಟ್ ವೀಕ್ ನಾವೊಂದು ಸ್ಟಡಿ ಮಾಡಿದ್ವಿ. ಮತ್ತಾಯ 8ನೇ ಅಧ್ಯಾಯ 28ನೇ ವಚನದಿಂದ 34ನೇ ವಚನದಲ್ಲಿ ಬಂದಿರುವಂತ ವಿಶೇಷವಾದಂತ ಒಂದು ಸಂಗತಿಗಳನ್ನ ಅದರ ಕುರಿತಾದಂತ ಒಂದು ಅಧ್ಯಯನ ನಾವು ಮಾಡಿದ್ವಿ. ಏನದು ಅಂತ ನಾವು ನೋಡ್ಬೇಕಾದ್ರೆ, ಯೇಸು ಕ್ರಿಸ್ತರು ಗಾಳಿನೂ ಮತ್ತೆ ಸಮುದ್ರನುವೆ ಅದು ಯಾವ ರೀತಿ ಗದರಿಸಿದ್ರು, ಅದಾದ ನಂತರ ಅಲ್ಲಿ ಬಂದಂತ ಒಬ್ಬ ಒಂದು ಸೈತಾನ ಒಕ್ಕದಂತ ಒಬ್ಬ ವ್ಯಕ್ತಿಗೆ ಮತ್ತು ಇಬ್ರು ವ್ಯಕ್ತಿಗಳಿಗೂ ಕೂಡ ಯಾವ ರೀತಿ ಅದನ್ನ ಒಂದು ಸೈತಾನನ ಒರೆಸಿ ಹಂದಿಯ ಮುಖಾಂತರ ಅದು ಸಮಾಪ್ತಿ ಆಗೋ ರೀತಿಯಲ್ಲಿ ಮಾಡಿದ್ರು ಅನ್ನೋ ಒಂದು ಘಟನೆಯನ್ನ ನಾವು ನೋಡ್ತಾ ಇದ್ವಿ. ವಿರೋಧಿಯಾದಂತ ಸೈತಾನನ ಮೇಲಿನ ಅಧಿಕಾರ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಸೈತಾನನ ಮೇಲೆ ಯೇಸು ಕ್ರಿಸ್ತರಿಗೆ ಯಾವ ಒಂದು ರೀತಿಯ ಒಂದು ಅಧಿಕಾರ ಉಂಟು, ಆ ಒಂದು ಅಧಿಕಾರನ ಯಾವ ರೀತಿ ಯೇಸು ಕ್ರಿಸ್ತರು ಚಲಾಯಿಸ್ತಿದ್ರು ಅನ್ನೋ ಒಂದು ಸಂಗತಿಗಳನ್ನ ನಾವು ನೋಡ್ಕೊಂಡು ಬಂದಿದ್ವಿ ಪ್ರಿಯರೇ. ಮತ್ತೆ ಒಂದು ವಚನನ ಓದಿ ಈ ಒಂದು ಕೂಟನು ಕೂಡ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಲಾಸ್ಟ್ ವೀಕ್ ಎಲ್ಲಿ ನಿಲ್ಸಿದ್ವೋ ಅಲ್ಲಿಂದಾನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಮತ್ತಾಯ 8ನೇ ಅಧ್ಯಾಯ 28ನೇ ವಚನ ಓದ್ಬೇಕಾ ಕೇಳ್ಕೊಳ್ತೇನೆ. ಮತ್ತಾಯ 8ನೇ ಅಧ್ಯಾಯ 28ನೇ ವಚನ ಓದ್ಲಾ ಬ್ರದರ್? ಓದಿ ಬರಮಸ್, ಅಮೃತಷ್ಟ ಓದಿ. ಆಮೇಲೆ ಆತನು ಆಚೆ ದಡಕ್ಕೆ ಗದರೇನರ ಸೀಮೆಗೆ ಮುಟ್ಟಿದಾಗ ದೆವ್ವ ಹಿಡಿದವರಿಬ್ಬರು ಸಮಾಧಿಯ ಗವಿಯೊಳಗಿಂದ ಹೊರಟು ಆತನೆದುರಿಗೆ ಬಂದರು. ಅವರು ಬಹು ಉಗ್ರರಾಗಿದ್ದರಿಂದ ಆ ದಾರಿಯಲ್ಲಿ ಯಾರು ತಿರುಗಾಡಲಾರದೆ ಇದ್ದರು. ಥ್ಯಾಂಕ್ ಯು ಸಿಸ್ಟರ್. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಗಾಳಿ ಮತ್ತೆ ಸಮುದ್ರನ ಯೇಸು ಕ್ರಿಸ್ತರು ಹತೋಟಿಗೆ ತಗೊಂಡಿರೋ ಒಂದು ಸನ್ನಿವೇಶನ ಕಳೆದ ವಾರ ನಾವು ನೋಡಿದ್ವಿ. ಈ ವಾರ ಇಬ್ರು ವ್ಯಕ್ತಿಗಳಿಗೆ ದೆವ್ವ ಹಿಡಿದುಕೊಂಡಿರತ್ತೆ. ಅವರಿಬ್ರು ಕೂಡ ತುಂಬಾ ವಿಕಾರವಾಗಿರ್ತಾರೆ. ಅವರು ಒಂದು ಬುದ್ಧಿ ಶ್ರಮತೆ ಏನು ಇರೋದಿಲ್ಲ. ಅಂತ ವ್ಯಕ್ತಿಗಳನ್ನ ಯಾವ ರೀತಿ ಯೇಸು ಕ್ರಿಸ್ತರು ಹತೋಟಿಗೆ ತಗೊಂಡು ಆ ವ್ಯಕ್ತಿಗಳಿದ್ದಂತ ಒಂದು ದುಷ್ಟ ಸೈತಾನನ ಒಂದು ಬೆಂಬಲಿಗರಾಗಿರುವಂತವ್ರನ್ನ ಯಾವ ರೀತಿ ಯೇಸು ಕ್ರಿಸ್ತರು ಹೊರಡಿಸಿದ್ರು ಅನ್ನೋ ಒಂದು ಸಂಗತಿನ ನಾವ್ ಇದನ್ನ ಸ್ಟಡಿ ಮಾಡೋಣ. ವಚನ 28ನಲ್ಲಿನ ಈ ಇಬ್ಬರು ಬುದ್ಧಿ ಭ್ರಮಣರಾಗಿದ್ದ ಕಾರಣ ಅವರನ್ನು ಹಲವು ದೆವ್ವಗಳು ಹಿಡಿದುಕೊಂಡಿದ್ದು ವಿಧ ವಿಧವಾದ ರೀತಿಯಲ್ಲಿ ಅವರನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿದ್ದುದರಿಂದಾಗಿತ್ತು. ಬುದ್ಧಿಮಾಂದ್ಯರ ಆಶ್ರಮದಲ್ಲಿ ಇರುವ ಅರ್ಧಕ್ಕಿಂತಲೂ ಹೆಚ್ಚು ಮಂದಿ ಈ ದೆವ್ವ ಪೀಡನೆ ಎಂಬ ಘೋರವಾದ ಕಷ್ಟದಿಂದ ನರಳುತ್ತಿರುವ ಸಂಭವವಿರುವುದೆಂದು ಬುದ್ಧಿವಂತರಾದ ವೈದ್ಯರುಗಳು ತಿಳಿದವರಾಗಿರುವರು. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಈಗ ಏನಾಗಿದೆ ಅಂತ ನಾವು ನೋಡ್ಬೇಕಾದ್ರೆ, ಈಗ ನಾವು ಒಂದು ಸೈಂಟಿಫಿಕ್ ಆಗಿ ಸಿಟಿಸನ್ ಅಲ್ಲಿ ನಾವು ಬದುಕ್ತಾ ಇದೀವಿ.
ಬಟ್ ಆ ಒಂದು ಕಾಲದಲ್ಲಿ ಪ್ರಿಯ ಸಹೋದರ ಮತ್ತು ಸಹೋದರ ಯೇಸು ಕ್ರಿಸ್ತನಿದ್ದಂತ ಒಂದು 2000 ವರ್ಷಗಳ ಹಿಂದಿನ ಕಾಲಘಟ್ಟದಲ್ಲಿ ಈ ಒಂದು ದೆವ್ವ ಹಿಡಿದವ್ರನ್ನ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಮನುಷ್ಯರು ಯಾರು ಇರ್ದೇ ಇರುವಂತ ಒಂದು ಜಾಗದಲ್ಲಿ ಬಿಟ್ಬಿಟ್ಟು ಬರ್ತಾ ಇದ್ರು. ಆ ಕಡೆಯಿಂದ ವಾಪಸ್ ಬರಬಾರ್ದು, ಅವರು ಮತ್ತೆ ಮನುಷ್ಯರು ಇರುವಂತ ಒಂದು ಜಾಗಗಳಿಗೆ ಬರಬಾರ್ದು. ಯಾಕೆಂದ್ರೆ ಅವರ ಒಂದು ವರ್ತನೆಗಳು, ಅದಾದ್ಮೇಲೆ ಅವರ ಒಂದು ಒಂದು ಕೆಲಸ ಕಾರ್ಯಗಳನ್ನ ಹತೋಟಿಗೆ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಿರಲ್ಲ. ಅಂದ್ರೆ ಅವ್ರನ್ನ ನೋಡಿದ್ರೆ ಭಯ ಆಗ್ತಿತ್ತು ಮನುಷ್ಯರಿಗೆ. ಆ ರೀತಿ ನಾರ್ಮಲ್ ಮನುಷ್ಯರಿಗೆ ಈ ಒಂದು ದೆವ್ವ ಹಿಡ್ದಂತ ಮನುಷ್ಯಗಳನ್ನ ನೋಡಿದಾಗ ತುಂಬಾ ಭಯ ಆಗ್ತಿತ್ತು ಪ್ರಿಯರೇ. ಆ ರೀತಿ ಇದ್ದಂತ ಒಂದು ವಾತಾವರಣ ಆ ಒಂದ್ ಸಂದರ್ಭದಲ್ಲಿ ಇತ್ತು. ಬಟ್ ಈಗ ಎಲ್ಲ ಏನಾಗಿದೆ ಅಂತಂದ್ರೆ, ಒಂದು ಒಳ್ಳೆ ರೀತಿಯಲ್ಲಿ ಒಂದು ಹಾಸ್ಪಿಟಲ್ಸ್ ಎಲ್ಲ ಇದೆ, ಮತ್ತೆ ಬೇರೆ ರೀತಿಯ ಒಂದು ಆಕ್ಟಿವಿಟೀಸ್ ನ ಮಾಡಿ ಒಂದು ಬೇರೆ ರೀತಿ ಏನೋ ಮಾಡ್ತಾರೆ. ಅದು ಲೌಕಿಕವಾದದ್ದು. ಆತ್ಮಿಕವಾಗಿ ನಾನ್ ನಿಮ್ಗೇನು ಹೇಳ್ತಾ ಇಲ್ಲ, ಲೌಕಿಕವಾಗಿ ಈ ರೀತಿ ಹ್ಯಾಂಡಲ್ ಮಾಡ್ತಾರೆ. ಬಟ್ ಆಗಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ, ತಗೊಂಡೋಗಿ ಒಂದ್ ಕಡೆ ಇಟ್ಬಿಡ್ತಾ ಇದ್ರು. ಆ ಒಂದು ಸ್ಥಳನೇ ಅವ್ರಿಗೆ ಇರೋದು ಮೀಸಲಾಗಿಟ್ಟಿ ಅಂತ ಒಂದು ಸ್ಥಳ ಆಗಿತ್ತು. ಈ ಒಂದು ಜಾಗದಲ್ಲಿ ಈ ವ್ಯಕ್ತಿಗಳು ಮಾಡ್ದಂತ ಒಂದು ಸಂಗತಿಗಳನ್ನ ನಾವ್ ಈ ದಿನ ನೋಡ್ತಾ ಇದೀವಿ ಪ್ರಿಯರೇ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರೋದು, ಒಬ್ಬ ಮನುಷ್ಯ, ಆ ಮನುಷ್ಯನಲ್ಲಿ ದೆವ್ವ ಯಾವ ರೀತಿ ಹಿಡಿಯುತ್ತೆ ಬರುತ್ತೆ ಅನ್ನೋ ಒಂದು ಸಂಗತಿನ ನಾವು ತಿಳ್ಕೊಬೇಕು ಪ್ರಿಯರೇ. ಇದು ಸತ್ಯವೇದದಲ್ಲೂ ಕೂಡ ಹಲವಾರು ಕಡೆ ಯೇಸು ಕ್ರಿಸ್ತರು ಕೂಡ ತಿಳಿಸಿದ್ದಾರೆ. ಒಬ್ಬ ಮನುಷ್ಯನಲ್ಲಿ ಇರುವಂತ ಆ ಒಂದು ಸ್ಥಿರಚಿತ್ತತೆ ಅಂದ್ರೆ ಯಾವ ರೀತಿ ಅಂತಂದ್ರೆ, ಅವನ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ನಾವು ಹೇಳ್ತೀವಿ. ಅದು ಅವನಲ್ಲಿ ತುಂಬಾ ಡೌನ್ ಆಗಿತ್ತು. ತುಂಬಾ ಇಲ್ದೇ ಇರೋ ರೀತಿ ಇದ್ದಂತ ವ್ಯಕ್ತಿಗಳಿಗೆ ಈ ರೀತಿ ದುಷ್ಟ ಒಂದು ಆ ಆಕ್ಟಿವಿಟಿ ಆಗುವಂತರ ಅಂತಂದ್ರೆ, ಈ ಸೈತಾನನ ಒಂದು ಬಿದ್ದೋದಂತ ದೇವದೂತರುಗಳು ಇದ್ದಾರಲ್ಲ, ಅವರು ಬೆಂಬಲಿಗರವರೆಲ್ಲರೂ ಕೂಡ ಬಂದು ಹೊಕ್ಕುವಂತ ಒಂದು ಪಾಸಿಬಿಲಿಟಿ ಅಂತ ವ್ಯಕ್ತಿಗಳಲ್ಲಿ ಇರುತ್ತೆ. ದುರ್ಬಲ ಮನಸ್ಥಿತಿ ಇರುವಂತ ವ್ಯಕ್ತಿಗಳಿಗೆ ಇಂತ ಒಂದು ಚಟುವಟಿಕೆ ಆಗೋದು ಸಹಜವಾಗಿರುತ್ತೆ ಪ್ರಿಯರೇ. ಯಾರಲ್ಲಿ ಅಂತದಿರುತ್ತೋ ಇಂಥ ವ್ಯಕ್ತಿಗಳಿಗೆ ಈ ರೀತಿ ಒಂದು ವಿಶೇಷವಾದಂತ ರೀತಿಯಲ್ಲಿ ಘನಘೋರವಾದಂತ ಒಂದು ಸನ್ನಿವೇಶನ ಅವರು ನೋಡ್ತಾ ಇರ್ತಾರೆ ಪ್ರಿಯರೇ. ಬಟ್ ಪ್ರಿಯ ಸಹೋದರ ಮತ್ತು ಸಹೋದರರೇ, ಯಾರು ಯೇಸು ಕ್ರಿಸ್ತನಲ್ಲೂ ತಂದೆಯ ದೇವರಲ್ಲೂ ಸತ್ಯವಾಕ್ಯಗಳ ಮೇಲೆ ದೃಢವಾದಂತ ಒಂದು ನಂಬಿಕೆ ಇಟ್ಟಿರೋಂತ ಒಂದು ಸಹೋದರ ಸಹೋದರಿಗೆ ಇಂಥ ಒಂದು ಆಕ್ಟಿವಿಟಿ ಆಗೋದಿಲ್ಲ. ಯಾಕೆ ಅಂತ ನಾವು ನೋಡ್ಬೇಕಾದ್ರೆ, ನಮ್ಮನ್ನು ಕಾಯುವಾತರು ಎಂದಿಗೂ ತೂಗಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಅಂತ ಹಲವಾರು ವಾಗ್ದಾನಗಳು, ಹಲವಾರು ರೀತಿಯ ಒಂದು ಪ್ರೊಟೆಕ್ಷನ್ಸ್ ಗಳು ನಮ್ಮಲ್ಲಿ ಇರೋದ್ರಿಂದ ಇಂಥ ಒಂದು ಸನ್ನಿವೇಶ ನಮ್ಮಲ್ಲಿ ನಡೆಯೋದಕ್ಕೆ ಸಾಧ್ಯನೇ ಇರೋದಿಲ್ಲ ಪ್ರಿಯ ಸಹೋದರ ಮತ್ತು ಸಹೋದರ. ನಿಜವಾಗ್ಲೂ ಕಾನ್ಸಂಟ್ರೇಷನ್ ಆಗಿರುವಂತ ವ್ಯಕ್ತಿಗಳಿಗೆ ಜೀವನ ಇಡೀ ಇಂಥ ಒಂದು ಸನ್ನಿವೇಶ ಬರೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ಲೌಕಿಕವಾಗಿ ನಾವು ನೋಡ್ಬೇಕಾದ್ರೆ ಆಗ್ಲಿ, ಒಂದು ಬ್ಯಾಬಿಲೋನ್ ಅಲ್ಲೇ ನಾವು ನೋಡ್ಬೇಕಾಗ್ಲಿ, ಇವೆಲ್ಲ ಒಂದು ಸನ್ನಿವೇಶ ಆಗೋದು ಸಹಜವಾಗಿ ಕಾಣಲ್ಪಡ್ತದೆ. ಈಗ ನಾವು ಪಾಯಿಂಟ್ ಬಂದ್ಬಿಡೋಣ. ಈ ಒಂದು ದೆವ್ವಗಳನ್ನ ಯಾವ ರೀತಿ ಯೇಸು ಕ್ರಿಸ್ತರು ಬಿಡಿಸಿದ್ರು ಅನ್ನೋದನ್ನ ನೆಕ್ಸ್ಟ್ ಪ್ಯಾರಾದಲ್ಲಿ ತಿಳಿಸ್ತಾರೆ. ಪೀಡನೆಗೊಳಗಾದ ಅವರನ್ನು ನಮ್ಮ ಕರ್ತನು ಹೇಗೆ ಪ್ರಶ್ನಿಸಿದ್ದಾನೆಂದು ಹಾಗೂ ಆ ದುರಾತ್ಮಗಳು ಹೇಗೆ ಉತ್ತರಿಸಿ, ನಾವು ಒಂದು ದಂಡು ಅಂದರೆ ದೆವ್ವಗಳ ಗುಂಪು ಎಂದು ಹೇಳಿದವೆಂದು ಇನ್ನೊಂದು ವಿವರಣೆಯು ಹೇಳುತ್ತದೆ. ಆ ಮನುಷ್ಯರಲ್ಲಿ ಉಳಿದುಕೊಳ್ಳಬಾರದೆಂದಿದ್ದರೆ ತಾವು ಕನಿಷ್ಠ ಪಕ್ಷ ಅಲ್ಲಿ ಗುಂಪಿನಲ್ಲಿದ್ದ ಹಂದಿಗಳಲ್ಲಿ ಸೇರಿಕೊಳ್ಳುವಂತೆ ಅನುಮತಿಯಾಗಬೇಕೆಂದು ಕರ್ತನನ್ನು ಬೇಡಿಕೊಂಡವು. ಅವುಗಳಿಗೆ ಅನುಮತಿ ನೀಡಲಾಯಿತು. ಪರಿಣಾಮವೇನಾಯಿತೆಂದರೆ, ಆ ಹಂದಿಗಳ ಗುಂಪಿನಲ್ಲಿ ನೂಕುನುಗ್ಗಲು ಉಂಟಾಗಿ ಬೆಟ್ಟದ ಮೇಲಿನಿಂದ ರಭಸವಾಗಿ ಇಳಿದು ಬಂದು ಸಮುದ್ರದಲ್ಲಿ ಬಿದ್ದು ಮುಳುಗಿ ಹೋದವು. ಹಂದಿಗಳ ವರ್ತನೆಯನ್ನು ಗಮನಿಸಿದಾಗ ಅಲ್ಲಿ ಪ್ರತಿಯೊಂದು ಹಂದಿಯೊಳಗೂ ಸೇರಿಕೊಡುವುದಕ್ಕೆ ಸಾಕಷ್ಟು ಸಂಖ್ಯೆಯ ದೆವ್ವಗಳು ಇದ್ದಾವೆಂದು ತೋರುತ್ತದೆ. ಯಾಕೆಂದರೆ ಕುರಿಗಳ ವಿಷಯದಲ್ಲಿರದಂತೆ ತನ್ನ ಗುಂಪಿನಲ್ಲಿರುವ ಜೊತೆ ಹಂದಿಯು ಬಹು ವಿಶೇಷವಾಗಿ ಉದ್ರೇಕಗೊಂಡರೂ ಆ ಗುಂಪಿನ ಇನ್ನೊಂದು ಹಂದಿಯು ನಿಶಬ್ದವಾಗಿ ನಿಂತುಕೊಂಡಿರುವುದು. ಪ್ರತಿಯೊಂದು ಹಂದಿಯು ಸ್ವತಂತ್ರವಾಗಿ ನಡೆದುಕೊಳ್ಳುವುದು. ದೆವ್ವಗಳ ಸಂಖ್ಯೆಯು ನಿಜವಾಗಿಯೂ ಒಂದು ದಂಡಿನಷ್ಟಿತ್ತು. ಸಾಧಾರಣವಾಗಿರುವ ರೀತಿಯಲ್ಲಿ ಮಾನವರ ಇಚ್ಛಾಶಕ್ತಿಯಲ್ಲಿರುವ ನಿರ್ಬಂಧವನ್ನು ತೆಗೆದುಹಾಕಲು ಅಸಮರ್ಥರಾದ ಕಾರಣ ಅವುಗಳು ತಮ್ಮ ಇಚ್ಛಾಶಕ್ತಿಯಲ್ಲಿರುವ ನಿರ್ಬಂಧಗಳನ್ನು ತಾವೇ ಒಡೆದು ಹಾಕಿಕೊಂಡಿರುವ ನಿಸ್ಸಹಾಯಕರಾದ ಮನುಷ್ಯರನ್ನು ಗುಂಪು ಗುಂಪಾಗಿ ಬಂದು ಅವರನ್ನು ಹಿಡಿದು ಆವರಿಸಿಕೊಳ್ಳುವವು ಎಂಬುದೇ. ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಈ ದೆವ್ವಗಳಿಗೆ ಒಳಗಾದಂತ ಇಬ್ರು ವ್ಯಕ್ತಿಗಳು ಏನ್ ಮಾಡಿದ್ದಾರೆ ಅಂತಂದ್ರೆ, ಯೇಸು ಕ್ರಿಸ್ತನ ಸಂಧಿಸಿದ್ದಾರೆ.
ಸೆನ್ಸ್ ಆದ ತಕ್ಷಣ ಇದು ಒಂದ್ ಘಟನೆ, ಇಬ್ರಿಗೂ ದೆವ್ವ ಒಂದು ಬಂದಿರೋದು. ಇನ್ನೊಂದ್ ಘಟನೆಯಲ್ಲೂ ಕೂಡ ಒಬ್ಬನಿಗೆ ಒಂದ್ ದೆವ್ವ ಇರುತ್ತೆ. ಈಗ ಬರೀ ಒಂದ್ ದೆವ್ವ ಎರಡ್ ದೆವ್ವ ತುಂಬಿದ್ರೆ ನಾರ್ಮಲ್ ಆಗಿ ಒಂದು ದೆವ್ವ ಹಿಡ್ದಿದೆ ಅಂತ ಹೇಳ್ಬೋದು. ಬಟ್ ಈ ಊರಿಗೆ ಹಿಡ್ದಂತ ಒಂದು ದೆವ್ವ ದಂಡು, ಅಂದ್ರೆ ಹಲವಾರು ಮಂದಿ, ತುಂಬಾ ಸಂಖ್ಯೆಯ ಬಹುಸಂಖ್ಯೆ ದೆವ್ವಗಳು ಆ ವ್ಯಕ್ತಿಗಳಲ್ಲಿ ಹಿಡಿಯಲ್ಪಟ್ಟಿತ್ತು ಪ್ರಿಯ ಸಹೋದರ ಮತ್ತು ಸಹೋದರರ. ಈಗ ಇವ್ರಿಂದ ಯೇಸು ಕ್ರಿಸ್ತರು ಏನ್ ಮಾಡ್ತಿದ್ರು, ಹಂಗೆ ಬಿಟ್ಟು ಹೊಂಟೋಗ್ತಿದಾರ ಅಂದ್ರೆ ಇಲ್ಲ. ಆ ಒಂದು ವ್ಯಕ್ತಿಗೆ ಒಂದು ರೀತಿಯಲ್ಲಿ ಬಿಡುಗಡೆನೆ ಮಾಡೋದು ಯೇಸು ಕ್ರಿಸ್ತರ ಕೆಲಸವಾಗಿತ್ತು. ಮತ್ತೆ ಆ ಒಂದು ವ್ಯಕ್ತಿಯ ಒಂದು ಕಳವಳನು ಕೂಡ ಅದೇ ಆಗಿತ್ತು. ಬಟ್ ಅವ್ರು ಒಳಗಡೆ ಉಕ್ಕಿದ ಯಾವ್ದು ದೆವ್ವಗಳು. ಈಗ ಆ ದೆವ್ವಗಳನ್ನ ಹೊರಗೆ ತೆಗೆದ್ಬೇಕು ಅಂತಂದ್ರೆ ಮತ್ತೊಂದಕ್ಕೆಲ್ಲಾದ್ರೂ ಅಪ್ಪಣೆ ಬೇಕಾಗಿತ್ತು. ಆಗ ಯೇಸು ಕ್ರಿಸ್ತರು ಇಲ್ಲಿ ಒಂದು ವಿಚಾರನ ನಾವು ನೋಡ್ಬೋದು ನೋಡಿ. ಇಲ್ಲಿ ಹಂದಿ ಮಾತ್ರ ಕಾಣಿಸುತ್ತಾ, ಕುರಿ ಏನ್ ಇರ್ಲಿಲ್ವಾ ಅಂತ ನಾವು ನೋಡ್ಬೇಕಾದ್ರೆ ಖಂಡಿತವಾಗ್ಲು ಆ ಒಂದ್ ಸ್ಥಳದಲ್ಲಿ ಕುರಿ ಇರೋದಕ್ ಸಾಧ್ಯ ಇರಬಹುದು. ಬಟ್ ಯೇಸು ಕ್ರಿಸ್ತ ಕುರಿಗೆ ಹೋಗಕ್ ಬಿಡ್ಲಿಲ್ಲ. ಹಂದಿಗಳಿಗೆ ಯಾಕೆ ಬಿಟ್ರು ಅಂತಂದ್ರೆ ಹಂದಿಯಲ್ಲಿ ಇದ್ದಂತ ಒಂದು ಬದಲಾವಣೆನ ನಾವು ನೋಡ್ಬೇಕು. ಈಗ ಕುರಿ ಅನ್ನುವಂತ ನಾವು ನೋಡ್ಬೇಕಾದ್ರೆ ಹಂದಿಗೂ ಮತ್ತೆ ಕುರಿಗೂ ಇರುವಂತ ವ್ಯತ್ಯಾಸನ ನಾವು ನೋಡೋಣ ಪ್ರಿಯ ಸಹೋದರ ಮತ್ತು ಸಹೋದರರೇ. ಈಗ ಕುರಿ ಆದ್ರೆ ಅದು ನೇರ ನುಡಿ. ಈಗ ಕುರುಬ ಏನ್ ಹೇಳ್ತಾನೋ ಅದೇ ರೀತಿ ಹೋಗುತ್ತೆ. ಒಂದು ಕುರಿ ಎಲ್ಲೋಗುತ್ತೋ ಅದೇ ತರ ಇನ್ನೊಂದು ಕುರಿನೂ ಕೂಡ ಅದನ್ನೇ ಹಿಂಬಾಲನೆ ಮಾಡುತ್ತೆ. ಆದ್ರೆ ಹಂದಿಯ ಒಂದು ಗುಣಲಕ್ಷಣ ಆ ರೀತಿ ಇಲ್ಲ ಪ್ರಿಯರೇ. ಆ ಒಂದು ಹಂದಿಯ ಒಂದು ಗುಣಲಕ್ಷಣ ಏನಂದ್ರೆ ಅದಕ್ಕೆ ಆದಂತ ರೀತಿಯಲ್ಲಿ ಸೆಲ್ಫ್ ಡಿಪೆಂಡೆನ್ಸ್ ಅಂತ ಹೇಳ್ತಾರಲ್ಲ, ಆ ತರ ಅದಕ್ಕೆ ಅದೇ ಅವಲಂಬಿಸ್ಕೊಂಡಿರುತ್ತೆ. ಅದಕ್ಕೆ ಇಷ್ಟ ಬಂದಂಗಿರುತ್ತೆ, ಗುಂಪಲ್ಲಿರೋದಕ್ಕೆ ಇಷ್ಟ ಪಡೋದಿಲ್ಲ. ಅದು ನಾನು ಅಂತ ಅನ್ಬಿಟ್ಟು ಎಲ್ಲಾ ರೀತಿಯಲ್ಲೂ ಕೂಡ ಇದು ಮಾಡುತ್ತೆ. ಈಗ ಆಹಾರ ತಿನ್ನೋದೇ ಆಗ್ಲಿ, ಅದು ಕಟ್ಟಾಕದೇ ಆಗ್ಲಿ, ಎಲ್ಲ ನಾವು ನೋಡ್ಬೇಕಾದ್ರೆ ಅದರ ಒಂದು ವರ್ತನೆ ಅಷ್ಟು ಒಳ್ಳೇದಲ್ಲ ಪ್ರಿಯ ಸಹೋದರ ಮತ್ತು ಸಹೋದರ. ಆ ಒಂದು ಪ್ರಾಣಿಯ ಒಂದು ವರ್ತನೆ ಮತ್ತೆ ಅದರ ಒಂದು ಗುಣಲಕ್ಷಣ ನಾವು ನೋಡ್ಬೇಕಾದ್ರೆ ಅದು ತುಂಬಾ ಹೊಲಸಾದಂತ ಒಂದು ಪದಾರ್ಥನ ತಿನ್ನೋದು. ಮತ್ತೆ ಅದು ಎಷ್ಟೇ ಕ್ಲೀನ್ ಆಗಿ ಮಾಡಿದ್ರು ಕೂಡ ಮಾಲೀಕ ಮತ್ತೆ ಅದು ಹೊಲಸನ ಒಂದು ಇಷ್ಟಾನೇ ಪಡುವಂತ ಒಂದು ತುಂಬಾ ತಪ್ಪಾದಂತ ಒಂದು ಪ್ರಾಣಿ. ಮತ್ತೆ ಗೊರಸಲು ಅಂತ ನಾವು ನೋಡ್ತೀವಿ. ಅಂದ್ರೆ ಏನು ಅಂತ ನಾವು ನೋಡ್ಬೇಕಾದ್ರೆ ಈಗ ಒಂದು ಕಾಲಲ್ಲಿ ಸೀಳ್ ಬಿಟ್ಕೊಂಡಿರ್ತದೆ. ಇಂಥ ಒಂದು ಪ್ರಾಣಿಗಳನ್ನ ತಿನ್ಬೇಕು, ಇಂಥ ಒಂದು ಪ್ರಾಣಿಗಳನ್ನ ತಿನ್ಬಾರ್ದು ಅಂತ ಹಳೆ ಒಡಂಬಡಿಕೆಯಲ್ಲೇನೆ ನಮ್ಗೆ ಆಜ್ಞೆಗಳನ್ನ ಕೊಟ್ಟಿದ್ರು. ಅದರಲ್ಲಿ ತುಂಬಾ ಕೆಟ್ಟ ಒಂದು ಪ್ರಾಣಿ ಅಂತ ನಾವು ನೋಡ್ಬೇಕಾದ್ರೆ ತಿನ್ಲೇಬಾರ್ದು ಅಂತ ಒಂದು ಹೇಳಿರುವಂತ ಒಂದು ಮುಖ್ಯವಾದಂತ ಫಸ್ಟ್ ಬರೋಂತ ಒಂದು ಪ್ರಾಣಿ ಹೆಸರು ಯಾವುದು ಅಂದ್ರೆ ಹಂದಿ ಪ್ರಿಯರೇ. ಸೊ ಈ ಒಂದು ಹಂದಿಗೆ ಇದೇ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ ಅಂತಂದ್ರೆ ಅಪ್ಪಣೆ ಕೊಡ್ತಾರೆ. ಕೊಟ್ಟ ತಕ್ಷಣನೇ ಅದು ಏನಾಗಿರುತ್ತೆ ಅಂತಂದ್ರೆ ಸನ್ನಿವೇಶ, ಆ ಒಂದು ದೆವ್ವ ದಂಡು ಹೊಕ್ಕ ತಕ್ಷಣನೇ ಹಲವಾರು ದೆವ್ವಗಳಿದ್ದ ಕಾರಣ ಆ ಒಂದು ಹಂದಿಗಳಲ್ಲಿ ಆದಂತ ಒಂದು ಬದಲಾವಣೆ ನೂಕಲಾಗ್ಬಿಟ್ಟಿದೆ. ಹಿಂದೆ ಮುಂದೆ ಹೋಗೋದು, ಆ ಕಡೆ ಈ ಕಡೆ ಹೋಗೋದು, ಏನೇನೋ ಒಂದು ಗಲಿಬಿಲಿ ಉಂಟಾಗಿ ದಿಕ್ಕೇ ತೋರ್ಸ್ದ ಏನಾಗಿರುತ್ತೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಓಡೋಗ್ ಏನಾಗಿರುತ್ತೆ, ಎತ್ತರವಾದಂತ ಪ್ರದೇಶದಿಂದ ಕೆಳಗಡೆ ಬಿದ್ದು, ಅಂದ್ರೆ ನೀರಿರುವಂತ ಒಂದು ಸ್ಥಳದಲ್ಲೂ ಯಾವ ರೀತಿನೂ ಏನಾಗಿದೆ ಅಂತಂದ್ರೆ ಬಿದ್ದು ಆ ಒಂದು ಪ್ರಾಣ ಹೋಗಿರುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರರ. ಈ ರೀತಿಯಲ್ಲಿ ಘಟನೆನ ನಾವು ವಿಶ್ಲೇಷಣವಾಗಿ ಆ ಒಂದು ವಿಷಯನ ಭರಿತವಾಗಿ ನಾವು ಎಕ್ಸ್ಪ್ಲನೇಷನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿರುತ್ತೆ. ಈ ರೀತಿ ನಾವು ಡಿಟೈಲ್ ಆಗಿ ಒಂದು ವಾಕ್ಯನ ನಾವು ಮೆಡಿಟೇಟ್ ಮಾಡಿದ್ರೇನೆ ಅಲ್ಲಿ ನಡೆದಿರುವಂತ ಒಂದು ಘಟನೆನ ನಮ್ಗೆ ಭಾವನೀಯವಾಗಿಯೂ ಒಂದು ಚಿತ್ರೋತ್ಪದವಾಗಿಯೂ ನಮ್ಗೆ ಕಾಣಿಸೋದಕ್ಕೆ ಸಾಧ್ಯ ಪ್ರಿಯ ಸಹೋದರ ಮತ್ತು ಸಹೋದರರೇ. ಈ ರೀತಿ ನಡೆದಿರ್ಬೇಕಾದ್ರೆ ಆ ಮನುಷ್ಯರು ಗುಂಪಾಗಿ ಬಂದದನ್ನು ನೋಡಿ ಅವರು ಗಾಬರಿಗೊಂಡಿರ್ತಾರಂತೆ. ಯಾಕೆ? ನೆಕ್ಸ್ಟ್ ಪ್ಯಾರಾದಲ್ಲಿ ಹೇಳ್ತಾರೆ ನೋಡಿ ಯಾವ ಒಂದು ಸನ್ನಿವೇಶಕ್ಕೆ. ಅನು ಸಿಸ್ಟರ್ ರೀಡ್ ಮಾಡ್ತೀರಾ? ಸತ್ಯವೇದದ ಅನುಸಾರವಾಗಿ ಆತ್ಮಿಕವಾದ ಎಂಬುದು ಮತ್ತು ಎಲ್ಲ ಧಾರ್ಮಿಕ ಗುಪ್ತಾಚಾರವೆಂಬ ವಿಷಯಗಳಿಗೆ ಸಂಬಂಧಿಸಿದ ಸಂಗತಿಗಳೆಲ್ಲವೂ ವಿರೋಧಿಯಾದ ಸೈತಾನನವುಗಳೆಂದು ನಾವು ಇವುಗಳ ವಿರುದ್ಧವಾಗಿ ಜನರಿಗೆ ಸತತವಾಗಿ ಎಚ್ಚರಿಕೆ ನೀಡುತ್ತಿರುವೆವು. ವಶೀಕರಣ ವಿದ್ಯೆ ಎಂಬುದು ಮತ್ತು ಮಾನವರ ಇಚ್ಛಾಶಕ್ತಿಯನ್ನು ತೆಗೆದುಹಾಕುವಂತಹ ಸಂಗತಿಗಳೆಲ್ಲವೂ ಹಾನಿಕರವಾದುದೆಂದು, ಅಲ್ಲದೆ ಇವುಗಳ ಮೂಲಕವಾಗಿ ಈ ಬಿದ್ದು ಹೋದ ದೇವದೂತರುಗಳು ವ್ಯಕ್ತಿಗಳ ಮನಸ್ಸಿನಲ್ಲಿ ಹಾಗೂ ಅವರ ಜೀವಿತದ ಸಂಗತಿಗಳಲ್ಲಿ ಆಕ್ರಮಣ ಮಾಡಲು ಅಧಿಕವಾದ ಅವಕಾಶ ಉಂಟಾಗಲು ಬಿಟ್ಟುಕೊಟ್ಟಂತಾಗುತ್ತದೆ ಎಂದು ಸಹ ನಾವು ಎಚ್ಚರಿಸುವವರಾಗಿದ್ದೇವೆ. ಇದಕ್ಕೆ ಒಳಗಾದಲ್ಲಿ ಅವು ಅವರ ಮನಸ್ಸನ್ನು ಆವರಿಸಿಕೊಂಡು ಮನಸ್ಸಿನ ಸ್ವಸ್ಥತೆಗೆ ಅಪಾಯ ಉಂಟು ಮಾಡುತ್ತದೆ. ಥ್ಯಾಂಕ್ ಯು ಸಿಸ್ಟರ್.
ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಗೆ ಸತ್ಯವೇದ, ನಾವು ಯಾರು ಕೂಡ ಯೇಸು ಕ್ರಿಸ್ತನೇ ಆಗ್ಲಿ ತಂದೆ ದೇವ್ರನ್ನಾಗ್ಲಿ ನಾವು ನೋಡಿಲ್ಲ, ಬಟ್ ನಮ್ಗೆ ಸತ್ಯವೇದ ಕೂಲಂಕುಷವಾಗಿ ನಮ್ಗೆ ಗೋಚರ ಪಡಿಸೋದು ಏನು ಅಂತ ನಾವು ನೋಡ್ಬೇಕಾದ್ರೆ ಈ ಒಂದು ವಿಚಾರ ವಿಧಿಮೇನೆ ಅಂತಂದ್ರೆ ಒಂದು ಆಜ್ಞೆ ವಿಧಿಗಳಲ್ಲೆಲ್ಲಾನು ಕೂಡ ಏನ್ ಹೇಳುತ್ತಾರೆ ಅಂತಂದ್ರೆ ಈ ಒಂದು ವಶೀಕರಣನೇ ಆಗ್ಲಿ, ಮನುಷ್ಯನ ಒಂದು ಇಚ್ಛಾರ್ಥಗಳನ್ನೆಲ್ಲ ನೆರವೇರಿಸ್ಕೊಳ್ಳೋ ರೀತಿಯಲ್ಲೇ ಆಗದೆ ಆಗ್ಲಿ, ಹಾನಿಕಾರ ಮಾಡೋದೇ ಆಗ್ಲಿ, ಮೂಲಭೂತವಾದಂತ ಒಂದು ವಸ್ತುಗಳನ್ನ ಅದು ಅಪಯೋಗವಾಗಿ ಮಾಡಿಸುವಂತದ್ದೇ ಆಗ್ಲಿ, ಇದನ್ನೆಲ್ಲ ಮಾಡಬಾರ್ದು ಅನ್ಬಿಟ್ಟನೆ ನಮ್ಗೆ ಸತ್ಯವೇದ ಹೇಳ್ತಾ ಬರ್ತಿದೆ ಪ್ರಿಯ ಸಹೋದರ ಮತ್ತು ಸಹೋದರರು. ಏನಕ್ಕೆಂದ್ರೆ ಅದೇ ಕಾರಣದಿಂದ ನಾವು ತಗೊಳ್ಳೋದೇ ಆಗ್ಲಿ, ನಮ್ಗೆ ಸತ್ಯವೇದ ಏನ್ ಹೇಳ್ತಾ ಇದೆ ಅಂತಂದ್ರೆ ನ್ಯಾಯ ನೀತಿ ನಿರ್ಬಂಧನೆಗೆನೆ ಒಳಗಾಗಿದೆ ಹೊರತು ಅಡ್ಡ ಮಾರ್ಗಕ್ಕೆ ಇಳಿಯುವಂತದಕ್ಕೆ ಯಾವುದಕ್ಕೂ ಕೂಡ ಅವು ಸಾಥ್ ಕೊಟ್ಟಿಲ್ಲ ಪ್ರಿಯರೇ. ಈ ರೀತಿ ಇರ್ಬೇಕಾದ್ರೆ ನಮಗೆ ಏನು ಒಂದು ಜ್ಞಾನ ಅಂತ ನಾವು ನೋಡ್ಬೇಕಾದ್ರೆ, ಈಗ ಲೋಕದಲ್ಲಿ ಒಂದು ವಶೀಕರಣ ಮಾಡ್ತಾರೆ, ಇದ್ರ ಮೇಲೆ ನಾವು ನಂಬಿಕೆ ಇಡೋದು ಖಂಡಿತವಾಗ್ಲೂ ಸುಳ್ಳು ಪ್ರಿಯ ಸಹೋದರ ಮತ್ತು ಸಹೋದರ. ಅದ್ರ ಮೇಲೆ ನಾವು ನಂಬೋದೇ ಆಗ್ಲಿ, ಅದ್ರ ಬಗ್ಗೆ ನಾವು ಮಾತನಾಡೋದೇ ಆಗ್ಲಿ, ಅದೆಲ್ಲ ವ್ಯರ್ಥ. ಏನಕ್ಕೆ ಅಂತಂದ್ರೆ ಇಡೀ ಲೋಕವನ್ನು ಉಂಟು ಮಾಡಿರುವಂತ ತಂದೆಯ ದೇವರ ಮಕ್ಕಳಾಗಿರುವಂತ ನಾವು ಸರ್ವಶಕ್ತರ ತಂದೆಯ ದೇವರ ಮಕ್ಕಳಾಗಿರ್ಬೇಕಾದ್ರೆ ಈ ಒಂದು ಸಣ್ಣ ಪುಟ್ಟ ಒಂದು ಕೆಲಸ ಕಾರ್ಯದ ಮೇಲೆ ನಾವೊಂದು ಆಸಕ್ತಿ ತೋರ್ಸೋದೇ ಆಗ್ಲಿ, ಯಾವುದೇ ಒಂದು ರೀತಿಯ ಒಂದು ವರ್ತಮಾನಗಳೇ ಆಗ್ಲಿ ನಾವು ಅದಕ್ಕೆ ಅವಲಂಬಿಸ್ಕೊಳ್ಳೇಬಾರ್ದು. ಅದಾದ ಮೇಲೆ ನಾವು ಮನುಷ್ಯನ ಒಂದು ಶಕ್ತಿನ ಹತೋಟಿಗೆ ತಗೊಳ್ಳೋಂಥದ್ದು. ಈಗ ಯಾವ ರೀತಿ, ಈಗ ನೋಡಿ ಉದಾಹರಣೆ ನಾವು ನೋಡ್ಬೇಕಾದ್ರೆ, ಈಗ ಒಂದು ಮನುಷ್ಯನ ಮೇಲೆ ಒಂದು ದೆವ್ವ ಬಂತು ಅಂತಂದ್ರೆ ಆತನ ಒಂದು ನಡವಳಿಕೆ ನಾವು ನೋಡ್ಬೇಕಾದ್ರೆ ಯಾವ ರೀತಿ ಇರುತ್ತೆ ಅಂದ್ರೆ ಮತ್ತೊಬ್ರು ಭಯ ಭೀತಿಯಾಗಿರುತ್ತೆ. ಅದೇ ಒಂದು ಪ್ರಾಣಿ ಮೇಲೆ ಬಂತು ಅಂತಂದ್ರೆ ಏನಾಗುತ್ತೆ, ಆ ಪ್ರಾಣಿನೇ ನಾಶ ಆಗೋಗ್ಬಿಡುತ್ತೆ. ಮನುಷ್ಯ ನಾಶ ಆಗಲ್ಲ, ಮನುಷ್ಯನು ಕೂಡ ನಾಶ ಆಗ್ತಾನೆ, ಬಟ್ ಆದ್ರೆ ಎಂಡ್ ಆಫ್ ದಿ ಡೇ ನಾಶ ಆಗೋದು. ಸ್ಟಾರ್ಟಿಂಗ್ ಎಲ್ಲ ಏನಾಗಿರುತ್ತೆ ಅಂತಂದ್ರೆ ಒಂದು ಹತೋಟಿಯಲ್ಲಿ ನಡ್ಕೊಂಡು ಬಂದು ಏನೋ ಒಂದು ರೀತಿ ಆಗಿರುತ್ತೆ. ಏನಕ್ಕಂದ್ರೆ ನೀವು ಕೂಡ ಹಲವಾರು ಜನಕ್ಕೆ ಒಂದು ಸಾಕ್ಷಿ ಇರುತ್ತೆ. ಏನಕ್ಕಂದ್ರೆ ದೆವ್ವ ಹಿಡಿದಂತ ವ್ಯಕ್ತಿಗಳನ್ನ ನೀವು ನೋಡ್ಬೇಕಾದ್ರೆ ಸಂಧಿಸ್ಬೇಕಾದ್ರೆ ಈ ರೀತಿ ಎಲ್ಲ ಆಗಿರುತ್ತೆ ಪಾಸ್ಟ್ ಅಲ್ಲಿ. ಬಟ್ ಈಗ ಸತ್ಯ ಕೇಳಾದ್ಮೇಲೆ ಈ ಒಂದು ಸಿಚುವೇಶನ್ಸ್ ಗಳಿಗೆ ನಾವು ಯಾರು ಕೂಡ ಹ್ಯಾಂಡಲ್ ಮಾಡೋದಕ್ಕೆ ಹೋಗೋದಿಲ್ಲ. ಇಂತ ಒಂದು ಸಿಚುವೇಶನ್ಸ್ ಏನಾದ್ರು ಇತ್ತು ಅಂತಂದ್ರೆ ನಾವು ಅಲ್ಲಿಂದ ಹೊರಗಡೆ ಬರ್ತೀವಿ ಹೊರತು ಅಲ್ಲಿ ನಿಂತ್ಕೊಂಡು ನೋಡೋದೇ ಆಗ್ಲಿ, ಅದನ್ನ ಮಾಡೋದೇನೇ ಆಗ್ಲಿ, ಎಂಕರೇಜ್ಮೆಂಟ್ ಮಾಡೋದೇ ಆಗ್ಲಿ ನಾವ್ ಯಾರು ಕೂಡ ಮಾಡಕ್ ಹೋಗಲ್ಲ. ಇದು ನಮ್ಮ ಒಂದು ಪರಿಜ್ಞಾನ. ಯಾಕೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ನಮ್ಗೆ ಮುಖ್ಯವಾಗಿ ಏನಂತ ನಾವು ನೋಡ್ಬೇಕಾದ್ರೆ ನಮ್ಮಲ್ಲಿ ಇರುವಂತ ಒಂದು ಗುಣಲಕ್ಷಣಗಳನ್ನ ಬದಲಾವಣೆ ಮಾಡ್ಕೊಳ್ಳೋದೇ ತುಂಬಾ ಇಂಪಾರ್ಟೆಂಟ್. ಅದು ಬದಲಾಗಿ ಈ ಒಂದು ಅದ್ಭುತಗಳು, ಈ ಒಂದು ದೆವ್ವಗಳನ್ನ ಬಿಡಿಸುವಂತದ್ದು, ಇದರ ಮೇಲೆ ನಾವೆಲ್ಲ ಫೋಕಸ್ ಮಾಡ್ಕೊಂಡು ಹೋದ್ರೆ ಇದರಿಂದ ಏನೂ ಉಪಯೋಗ ಇಲ್ಲ. ಇದು ಮಾಡ್ಬೇಕಾಗಿರುವಂತ ಕಾಲ ಬರುತ್ತೆ, ಅದು ಯೇಸು ಕ್ರಿಸ್ತರೇ ಕೂಡ ಅದನ್ನ ಸರಿತೋಲನ ಮಾಡ್ಕೊಂತಾರೆ ಅನ್ನೋ ಒಂದು ಇಚ್ಛಾರ್ಥೆಯಿಂದ ನಾವ್ ಇರ್ಬೇಕೇ ಹೊರತು ಈಗ ನಾವು ನೋಡ್ಬೇಕಾದ್ರೆ ಈ ಒಂದು ಲೋಕದಲ್ಲಿ ನಡೆಯುವಂತ ಒಂದು ಬ್ಲಾಕ್ ಮ್ಯಾಜಿಕ್ ಮೇಲೆ ಆಗ್ಲಿ, ಯಾವುದೇ ರೀತಿಯ ಒಂದು ನಮ್ಮ ಒಂದು ಮನಸ್ಸು ಅದಕ್ಕೆ ಒಲುವುದೇ ರೀತಿಯಲ್ಲಿ ನಮ್ಮನ್ನ ನಾವು ಜಾಗರೂಕತೆಯಿಂದ ಇಟ್ಕೊಂಡು ಸತ್ಯ ಮಾರ್ಗದಲ್ಲಿ ಎಚ್ಚರಿಸ್ಕೊಂಡು ನಾವು ನಡ್ಕೊಂಡು ಹೋಗೋದು ನಮ್ಮೆಲ್ಲರ ಒಂದು ಕೆಲಸವಾಗಿರತ್ತೆ. ಲಾಸ್ಟ್ ಪ್ಯಾರ ನಾವು ರೀಡ್ ಮಾಡೋಣ. ಲಾಸ್ಟ್ ಪ್ಯಾರ ಅಮೃತ ಸಿಸ್ಟರ್ ರೀಡ್ ಮಾಡಿ. ಈ ಅದ್ಭುತ ಕಾರ್ಯದಿಂದಾದ ಪರಿಣಾಮವು ಸ್ವಾರ್ಥಭಾವದ ಬಲವನ್ನು ತೋರಿಸಿಕೊಡುವುದು. ಜನರು ಗುಂಪಾಗಿ ಈ ಅದ್ಭುತ ಕಾರ್ಯವನ್ನು, ಅಂದರೆ ಹುಚ್ಚರಾಗಿದ್ದ ಆ ಇಬ್ಬರು ಪುರುಷರು ಸ್ವಸ್ಥ ಮನೋಸ್ಥಿತಿಯಲ್ಲಿರುವುದನ್ನು ನೋಡಲು ಬಂದಿದ್ದರು. ಆದರೆ ಅವರು ಹೇಳಿದ್ದು, ಇಲ್ಲಿ ಎಂಥ ನಷ್ಟ ಉಂಟಾಗಿರುವುದು ನೋಡಿ, ಹಂದಿಗಳು ಸತ್ತು ಸಮುದ್ರದಲ್ಲಿ ತೇಲುತ್ತಿರುವುದು. ಆಗ ಅವರು ಕರ್ತನನ್ನು ತಮ್ಮ ಸೀಮೆಯನ್ನು ಬಿಟ್ಟು ಹೋಗಲು ಬೇಡಿಕೊಂಡರು. ಆತನು ಪ್ರಾಮಾಣಿಕವಾಗಿ ಹಾಗೆಯೇ ಮಾಡಿದನು. ಸ್ವಾರ್ಥಭಾವದ ಇದೇ ನೀತಿಯನ್ನು ಎಲ್ಲಾ ಕಡೆಗಳಲ್ಲೂ ನಾವು ಈ ದಿನವೂ ಗಮನಿಸಬಹುದು. ಜನಸಮೂಹವು ವಿಶೇಷವಾಗಿ ತಮ್ಮ ಲೌಕಿಕಾಭಿಲಾಷೆಗಳಿಂದ ಪ್ರೇರೇಪಿಸಲ್ಪಡುತ್ತಿರುವರು. ಆದರೆ ಇಲ್ಲಿ ಹೋಲಿಸಿ ನೋಡಿದಾಗ ದೇವರ ಆಶೀರ್ವಾದಗಳು ತಮ್ಮಿಂದ ದಾಟಿ ಹೋಗುತ್ತಿರುವುದನ್ನು ಅವರು ಗಮನಿಸಲಾರರು. ಗಲಿಲಾಯದ ಈ ಪ್ರವಾದಿಯ ಶಿಷ್ಯರಾಗಿರುವ ನಾವು ಹಲವರು ಈ ಸಂಗತಿಗಳನ್ನು ಭಿನ್ನವಾದ ದೃಷ್ಟಿಯಿಂದ ನೋಡುವವರಾಗಿ, ಆತನು ಮಾನವರನ್ನು ವಿಮೋಚಿಸ ಸಲುವಾಗಿ ಮಾಡುವ ಭವ್ಯವಾದ ಕಾರ್ಯಗಳ ವಿಷಯಗಳಿಗೆ ನಮ್ಮ ಹೃದಯಗಳನ್ನು ಹೊಂದಿಸಿಕೊಂಡವರಾಗಿ, ಮತ್ತು ಯಹೂದ್ಯರ ನಿಯಮಗಳು ಹಂದಿಗಳನ್ನು ನಿಷೇಧಿಸಿರುವಂತೆ ದೈವ ಚಿತ್ತಕ್ಕೆ ಹೇಸಿಗೆ ಉಂಟು ಮಾಡುವಂತದ್ದೆಲ್ಲವೂ ನಾಶವಾಗುವುದನ್ನು ಬಯಸುವವರಾಗೋಣ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್.
ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ಒಂದು ಘಟನೆ ನಡೆದಿದೆ. ಏನಂತ ನಾವು ನೋಡ್ಬೇಕಾದ್ರೆ, ಅದು ದೆವ್ವ ಹಿಡ್ದಂತ ಇಬ್ರು ವ್ಯಕ್ತಿಗಳಿದ್ರು. ಅವರಿಂದ ದೆವ್ವನ ಯೇಸು ಕ್ರಿಸ್ತರು ಬಿಡಿಸಿದ್ರು. ಬಿಡಿಸಾದ್ಮೇಲೆ ಇದನ್ನ ನೋಡಿ, ಈ ಒಂದು ಸುದ್ದಿನ ಕೇಳಿ ಹಲವಾರು ಮಂದಿ ಬಂದು ನೋಡ್ತಾ ಇದಾರೆ. ಯಾರನ್ನ ನೋಡ್ತಾ ಇದಾರೆ ಅಂತ ನಾವು ನೋಡ್ಬೇಕಾದ್ರೆ, ಆ ಇಬ್ರು ವ್ಯಕ್ತಿಗಳನ್ನ ನೋಡ್ತಾ ಇಲ್ಲ, ಅವ್ರ ಬಿಡುಗಡೆ ಆಯ್ತು ಅಂತ ನೋಡ್ತಾ ಇಲ್ಲ. ಅವ್ರು ನೋಡ್ತಾ ಇರೋದೇನಂದ್ರೆ, ಇಷ್ಟೊಂದು ಹಂದಿ ನಾಶ ಆಗೋಯ್ತಲ್ಲ, ಇಷ್ಟೊಂದು ಹಂದಿ ಸಮುದ್ರದಲ್ಲಿ ಸತ್ತೋಯ್ತಲ್ಲ ಅಂತ ಅನ್ಬಿಟ್ಟು ಯೇಸು ಕ್ರಿಸ್ತರಿಗೆ ದೂಷಣೆ ಮಾಡಿ ಯೇಸು ಕ್ರಿಸ್ತನ ಆ ಒಂದು ಪ್ರಾಂತ್ಯದಿಂದ ಹೊರಗಡೆ ಆಗ್ತಾ ಇದಾರೆ ಹೊರತು, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಆ ವ್ಯಕ್ತಿಗೆ ಆದಂತ ಒಂದು ಬದಲಾವಣೆನ ಏನು ಅಂತ ಅನ್ಬಿಟ್ಟು ಅವ್ರಿಗೆ ಅರಿವೇ ಇಲ್ದಿರೋ ರೀತಿ ಇದಾರೆ. ಸೊ ಇದನ್ನ ನಾವು ನೋಡ್ಬೇಕಾದ್ರೆ, ಈಗ ಒಂದು ಕಾಲದಲ್ಲೂ ಕೂಡ ಏನ್ ನಡೀತಾ ಇದೆ ಅಂತಂದ್ರೆ, ದೊಡ್ಡ ದೊಡ್ಡ ಕೂಟಗಳು, ದೊಡ್ಡ ದೊಡ್ಡ ರೀತಿಯ ಒಂದು ಬಿಡುಗಡೆ ಕೂಟ ಅಂತೆ, ದೊಡ್ಡ ದೊಡ್ಡ ರೀತಿಯ ಒಂದು ಫಾಸ್ಟಿಂಗ್ ಪ್ರೇಯರ್ ಅಂತ ಅನ್ಬಿಟ್ಟು ಏನೇನೋ ಲೋಕದಲ್ಲಿ ಮಾಡ್ತಾ ಇದಾರೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸಾವಿರಾರು ಜನ, ಲಕ್ಷಾಂತರ ಜನ ಆನ್ಲೈನ್ ಅಲ್ಲಂತೆ, ಅದಾದ್ಮೇಲಿಂದ ಮೀಟಿಂಗ್ ಅಲ್ಲಂತೆ, ಎಲ್ಲಾ ಕಡೆನೂ ಸೇರ್ತಾ ಇದಾರೆ. ಏನಕ್ಕೆ? ಎಲ್ಲ ಅದ್ಭುತನ ನೋಡ್ತಾ ಇದಾರೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಯಾರೂ ಕೂಡ ಅವರ ಒಂದು ಜೀವನದ ಒಂದು ಬದಲಾವಣೆನ ನೋಡ್ತಾ ಇಲ್ಲ. ಅವ್ರಿಗೆಲ್ಲ ಏನು, ಸ್ಪಾಟ್ ಅಲ್ಲಿ ಅವ್ರಿಗೆ ಏನಾಗ್ಬೇಕು, ಬಿಡುಗಡೆ ಆಗ್ಬೇಕು, ಮತ್ತೆ ಹೋಗೋದು, ಮತ್ತೆ ಕೆಟ್ಟ ಕೆಲಸ ಮಾಡ್ಕೊಬರೋದು, ಮತ್ತೆ ಬಿಡುಗಡೆ ಆಗೋದು. ಈ ರೀತಿ ಮಾಡೋದು ಏನ್ ಪ್ರಯೋಜನ? ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಗೂ ಕೆಲವೊಂದು ಸಾಮ್ಯದಲ್ಲೂ ಕೂಡ ಯೇಸು ಕ್ರಿಸ್ತರು ಹೇಳಿದ್ದಾರೆ. ಈಗ ದೆವ್ವ ಒಂದು ಸಾರಿ ಬಿಡಿಸಿದ್ರೆ ಮತ್ತೆ ಆ ವ್ಯಕ್ತಿಗೆ ಬರೋದಿಲ್ಲ. ಯೇಸು ಕ್ರಿಸ್ತರು ಆಗ್ಲಿ ಶಿಷ್ಯಂದಿರೇ ಆಗ್ಲಿ ಬಿಡಿಸಿದ್ದು ಮತ್ತೆ ಯಾವ್ದಾದ್ರು ಬಂತ ಅಂತ ಈ ಕೇಸೇ ಇಲ್ಲ ಬೈಬಲ್ ಅಲ್ಲಿ. ಒಂದ್ಸರಿ ರಿಲೀಫೇ. ಬಟ್ ಇಲ್ಲೆಲ್ಲ ಏನು, ಪ್ರಿಯ ಸಹೋದರ ಮತ್ತು ಸಹೋದರ, ದೆವ್ವ ಬಿಡಿಸ್ತಾರೆ, ಮತ್ತೆ ಅದೇ ವ್ಯಕ್ತಿ ಸ್ವಲ್ಪ ದಿನ ಆದ್ಮೇಲೆ ವಾಪಸ್ ಬರುತ್ತೆ. ಬಿಡುಗಡೆ ಹೊಂದ್ಕೋತಾರೆ, ಮತ್ತೆ ಅದೇ ವ್ಯಕ್ತಿ ಬಂದ್ಬಿಟ್ಟು ಮತ್ತೆ ಕೆಟ್ಟ ಕೆಲಸ ಮಾಡ್ಕೊಂಡು ವಾಪಸ್ ಬರ್ತಾರೆ. ಏನಿದು ಬದಲಾವಣೆ? ಪ್ರಿಯ ಸಹೋದರ ಮತ್ತು ಸಹೋದರಿ, ಈ ಒಂದು ಕರ್ತವ್ಯ ನಡೀತಾ ಇರೋದೇ ಯಾರು ಅಂತ ನಾವು ನೋಡ್ಬೇಕಾದ್ರೆ, ಡೂಪ್ಲಿಕೇಟ್ ಕ್ರೈಸ್ಟ್ ಆಗಿರುವಂತ ಸೈತಾನನು. ಪ್ರಿಯ ಸಹೋದರ ಮತ್ತು ಸಹೋದರಿ, ಏನಕ್ಕೆ ಅಂತಂದ್ರೆ, ಏನ್ ಜೀಸಸ್ ಕ್ರೈಸ್ಟ್ಗೆ ಬರೀ ಒಂದೇ ಹೆಸರು ಅಂತ ನಮಗ್ ಗೊತ್ತು. ಆದ್ರೆ ಡೂಪ್ಲಿಕೇಟ್ ಕ್ರೈಸ್ಟ್ ಅಂತ ನಾವು ನೋಡ್ಬೇಕಾದ್ರೆ, ಸೈತಾನನಿಗೂ ಕೂಡ ಇನ್ನೊಂದ್ ಏನು ಅಂತ ನಾವು ನೋಡಿ, ಡೂಪ್ಲಿಕೇಟ್ ಅಂತಾನೆ ಅವನು ಕೂಡ ಏನಾಗಿದ್ದಾನೆ ಅಂತಂದ್ರೆ, ನಿಮ್ಮನ್ನೆಲ್ಲ ಮರಳು ಮಾಡೋದಕ್ಕೋಸ್ಕರ ಅವನು ದೇವದೂತನ ವೇಷ ಧರಿಸ್ಕೊಂಡು ನಮ್ಮ ಮಧ್ಯದಲ್ಲಿ ವಾಸಿಸ್ತಾ ಇದ್ದಾನೆ ಅಂತ ಅನ್ಬಿಟ್ಟು ಕೂಡ ನಾವು ವಾಕ್ಯದಲ್ಲಿ ನಾವು ನೋಡ್ತೀವಿ. ಹೀಗಿರ್ಬೇಕಾದ್ರೆ ಈ ಒಂದು ವ್ಯಕ್ತಿ ಮಾಡ್ತಿರುವಂತ ಒಂದು ಬದಲಾವಣೆಯಿಂದ ಇಡೀ ಲೋಕದಲ್ಲಿ ಸತ್ಯಕ್ಕೆ ಬೆಲೆನೇ ಇಲ್ದಿರೋ ರೀತಿ ಆಗ್ತಾ ಉಂಟು. ಪ್ರಿಯ ಸಹೋದರ ಮತ್ತು ಸಹೋದರ, ಈ ರೀತಿ ಇರ್ಬೇಕಾದ್ರೆ ನಮ್ಗೆ ಪ್ರಾಮುಖ್ಯವಾಗಿ ನಾವು ನೋಡ್ಬೇಕಾದ್ರೆ, ನಮ್ಗೆ ಮೇನ್ ಕಾನ್ಸೆಪ್ಟ್ ನಮ್ಗೆ ಗೊತ್ತಾಗುತ್ತೆ. ಯಹೂದಿಗಳ ಒಂದು ಜಾಗದಲ್ಲಿ, ಅಂದ್ರೆ ಗೆಲಿಲಾಯ ಬಂದು ಇಸ್ರೇಲ್ಸ್ ಅವರ ಒಂದು ಜಾಗ, ಯಹೂದಿಗಳೇ ವಾಸಿಸ್ಬೇಕಾಗಿರುವಂತ ಒಂದು ಜಾಗ. ಯಹೂದಿಗಳಿಗೆ ಒಂದು ಆಜ್ಞೆನೇ ಇತ್ತು, ಒಂದು ನಿರ್ಬಂಧನೇ ಇತ್ತು. ಈ ಪ್ರಾಣಿನ ಸಾಕ ಹಾಗೆ ಇಲ್ಲ, ಈ ಪ್ರಾಣಿನ ನೀವು ತಿನ್ನೋ ಹಾಗೆ ಇಲ್ಲ ಅನ್ಬಿಟ್ಟು ದೇವರೇ ಆಜ್ಞೆ ಕೊಟ್ಬಿಟ್ಟಿದ್ರು. ಆದ್ರೂ ಕೂಡ ಏನ್ ಮಾಡ್ತಿದ್ರು ಇವರು? ವ್ಯಾಪಾರ ವಿನಿಮಯ, ಅಲ್ಲಿ ಇದ್ದಂತ ಜನರಲ್ಲಿ ಅನ್ಯರು ಸ್ವಲ್ಪ ಜನ ಇದ್ರಲ್ಲ, ಅವ್ರಿಗೂ ಕೂಡ ವ್ಯಾಪಾರ ಸಿಗುತ್ತೆ, ಇದಾಗುತ್ತೆ ಅಂತ ಅನ್ಬಿಟ್ಟು ಅದನ್ನ ತಂದಿ ಮಾರೋದು, ಸಾಕೋದು, ಇದನ್ನೆಲ್ಲ ಮಾಡ್ತಾರೆ. ಇದನ್ನೆಲ್ಲ ನೋಡಿ ಯೇಸು ಕ್ರಿಸ್ತರು ಏನ್ ಮಾಡಿದ್ರು ಅಂದ್ರೆ, ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡಿತಾರೆ ಅಂತ ಹೇಳ್ತಾರಲ್ಲ, ಅದೇ ತರಾನೇ ಈ ಒಂದು ಹಂದಿ ಒಂದು ಸಾಗಾಣಿಕೆನು ಕೂಡ ನಿಲ್ಸೋ ತರ, ಮತ್ತೆ ಈ ಒಂದು ದೆವ್ವ ಬಿಡುಗಡೆ ಮಾಡಿಸೋ ತರ, ಅದು ಇವೆರಡೂ ಕೂಡ ಅಟ್ ಎ ಟೈಮ್ ಮಾಡೋದಕ್ಕೆ ಶಕ್ತರಾಗ್ತು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಸೊ ಈ ಇಷ್ಟೆಲ್ಲಾ ಪಾಠ ನಾವು ನೋಡ್ಬೇಕಾದ್ರೆ, ಯೇಸು ಕ್ರಿಸ್ತರಿಗೆ ಸಂಪೂರ್ಣವಾಗಿ ಸೈತಾನನ ಸೋಲ್ಸೋದು ಮತ್ತೆ ನಾಶಕರ ಮಾಡುವಂತ ಒಂದು ಅಧಿಕಾರ ಇದೆ. ಆದ್ರೆ ಹಂತ ಹಂತವಾಗಿ ಆತನನ್ನು ತುಳಿತಾ ಬರ್ತಾ ಇದಾರೆ ಪ್ರಿಯರೇ. ಯಾಕೆ ಅಂತ ನಾವು ನೋಡ್ಬೇಕಾದ್ರೆ, ನಿಮ್ಗೆಲ್ಲ ಗೊತ್ತು, ಸೀಡ್ ಆಫ್ ವುಮೆನ್ ನಾವು ಒಂದು ಪಾಠ ನೀವು ಕೇಳಿದ್ದೀರಾ ಬೇಸಿಕ್ ಕ್ಲಾಸ್ ನಲ್ಲಿ. ಅಂತ್ಯವಾಗಿ ಯಾರ ಮುಖಾಂತರ ಇಡೀ ಸೈತಾನನ ಒಂದು ನಶ್ವರ ಆಗುತ್ತೆ ಅಂದ್ರೆ, ಸಭೆ ಮುಖಾಂತರನೇ ಆಗೋದು. ಸೊ ಇಲ್ಲಿಗೆ ನಾವು ಇವತ್ತಿನ ಒಂದು ಪಾಠ ಇಲ್ಲಿ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಪಾಠ ಬಂದು ಇನ್ನೊಂದು ವಿಶೇಷವಾದಂತ ಒಂದು ಕಾಂಟೆಕ್ಸ್ಟ್ ಮುಖಾಂತರ ಸ್ಟಾರ್ಟ್ ಆಗುತ್ತೆ. ಅದನ್ನ ನಾವು ಸ್ಟಾರ್ಟ್ ಮಾಡೋಣ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೆಕ್ಸ್ಟ್ ಪಾಯಿಂಟ್ ಬಂದು ಇದು ನಾವು ತುಂಬಾ ಒಂದು ಒರಿಜಿನಲ್ ಆಗಿ ನಾವು ನೋಡ್ಬೇಕಾದ್ರೆ, ಇದು ಕೆಪೆರ್ನೌಮಲ್ಲಿ ನಡೆದಿರುವಂತ ಒಂದು ಘಟನೆ. ಇದನ್ನ ನಾವು ಮತ್ತಾಯ, ಮಾರ್ಕ, ಲೂಕ ಅದ್ರಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಬೈಬಲ್ ವರ್ಸ್ನೆಲ್ಲ ಓದ್ಬಿಡೋಣ. ಅದಾದ್ಮೇಲೆ ನಮಗೊಂದು ಒಂದು ಐಡೆಂಟಿಟಿ ಬರುತ್ತೆ. ಅದಾದ್ಮೇಲೆ ನಾವು ಪಾಠ ಕಡೆ ಹೋಗುವಂತವ್ರಾಗಿರೋಣ. ಮತ್ತಾಯ 9ನೇ ಅಧ್ಯಾಯ 18ನೇ ವಚನದಿಂದ 26ನೇ ವಚನ ಓದಿ. ಮತ್ತಾಯ 9ನೇ ಅಧ್ಯಾಯ. ಹೀಗೆ ಆತನು
ಅವರೊಂದಿಗೆ ಮಾತನಾಡುತ್ತಿರುವಾಗ ಒಬ್ಬ ಅಧಿಕಾರಿ ಬಂದು ಆತನಿಗೆ ಅಡ್ಡಬಿದ್ದು, ನನ್ನ ಮಗಳು ಈಗಲೇ ತೀರಿ ಹೋದಳು, ಆದಾಗ್ಯೂ ನೀನು ಬಂದು ಆಕೆಯ ಮೇಲೆ ಕೈಯಿಟ್ಟರೆ ಬದುಕೋಳು ಎಂದು ಬೇಡಿಕೊಳ್ಳಲು ಯೇಸು ಎದ್ದು ತನ್ನ ಶಿಷ್ಯರನ್ನು ಕರಕೊಂಡು ಅವನ ಹಿಂದೆ ಹೋದನು. ಅಷ್ಟರಲ್ಲಿ 12 ವರ್ಷದಿಂದ ರಕ್ತಕುಸುಮ ರೋಗವಿದ್ದ ಒಬ್ಬ ಹೆಂಗಸು, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. ಆಗ ಯೇಸು ಹಿಂತಿರುಗಿ ಆಕೆಯನ್ನು ನೋಡಿ, ಮಗಳೇ ಧೈರ್ಯವಾಗಿರು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು ಅಂದನು. ಆ ಕ್ಷಣವೇ ಆ ಹೆಂಗಸು ಸ್ವಸ್ಥವಾದಳು. ಮುಂದಕ್ಕೆ ಓದ್ಲಾ ಬ್ರದರ್? 26 ಓದಿ ಬ್ರದರ್. ಓಕೆ ಬ್ರದರ್. ಆಮೇಲೆ ಯೇಸು ಆ ಅಧಿಕಾರಿಯ ಮನೆಗೆ ಬಂದು ವಾದ್ಯಗಾರರನ್ನು ಗದ್ದಲ ಮಾಡುವ ಜನರ ಗುಂಪನ್ನು ಕಂಡು, ಹೊರಗೆ ಹೋಗಿರಿ, ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡುತ್ತಾಳೆ ಅನ್ನಲು. ಅವರು ಆತನನ್ನು ಹಾಸ್ಯ ಮಾಡಿದರು. ಜನರನ್ನು ಹೊರಕ್ಕೆ ಕಳುಹಿಸಿದ ಮೇಲೆ ಆತನು ಒಳಕ್ಕೆ ಹೋಗಿ ಆಕೆಯ ಕೈ ಹಿಡಿದಳು, ಆಕೆ ಎದ್ದಳು. ಈ ಸುದ್ದಿ ಆ ದೇಶದೊಳಗೆಲ್ಲ ಹಬ್ಬಿತು. ಥ್ಯಾಂಕ್ ಯು ಬ್ರದರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ಯಾರಿಗೇನ ಮಗಳನ್ನ ಎಪ್ಸಿರುವಂತ ಒಂದು ಘಟನೆ ಇದು. ಇದು ನಮ್ಗೆ ಮತ್ತಾಯದ್ರಲ್ಲಿ ಹೇಳ್ತಾ ಇದಾರೆ, ಮತ್ತೆ ಮಾರ್ಕ ಮತ್ತೆ ಲೂಕಾದ್ರಲ್ಲೂ ಇದ್ರ ಬಗ್ಗೆನೆ ಬರ್ದಿದ್ದಾರೆ. ಮೊದಲನೇದಾಗಿ ಏನಾಗುತ್ತೆ ಅಂತಂದ್ರೆ, ಯೇಸು ಕ್ರಿಸ್ತರು ಏನ್ ಮಾಡ್ತಾ ಇದಾರೆ, ಒಬ್ಬ ಅಧಿಕಾರಿ ಏನ್ ಮಾಡ್ತಾ ಇದಾರೆ, ಬಂದು ಸಂಧಿಸ್ತಾ ಇದಾರೆ. ನೋಡಪ್ಪ, ನನ್ ಮಗಳು ಈ ರೀತಿ ಅನಾರೋಗ್ಯಕ್ಕೆ ಒಳಗಾಗಿದ್ದಾಳೆ, ದಯವಿಟ್ಟು ನೀವು ಬಂದ್ಬಿಟ್ಟು ಅವ್ರಿಗೆ ಗುಣಪಡಿಸಿ ಅಂತ ಅನ್ಬಿಟ್ಟು ಕೇಳ್ತಾ ಇದಾರೆ. ಯೇಸು ಕ್ರಿಸ್ತ ಏನ್ ಮಾಡುದು, ದಿಢೀರ್ ಅಂತ ಒಪ್ಕೊಂಡ್ರು. ಈ ರೀತಿ ಇದೆಯಾ ಸಿಚುವೇಶನ್ಸ್, ಹೋಗೋಣ ಬನ್ನಿ, ಏನಾದ್ರು ಒಂದ್ ಒಳ್ಳೆ ರೀತಿ ಕೆಲ್ಸನ ಮಾಡೋಣ ಅನ್ಕೊಂಡು ಯೇಸು ಕ್ರಿಸ್ತರು ಹೊರಡ್ತಾ ಇದ್ರು. ಆ ಸಂದರ್ಭದಲ್ಲಿ ಏನಾಗ್ತಿದೆ ಅಂತಂದ್ರೆ, ರಕ್ತ ಕುಸುಮ ರೋಗಿ ಆದಂತ ಒಂದು ಹೆಂಗಸು ಬಂದ್ಬಿಟ್ಟು ತಕ್ಷಣ ಒಂದು ಗೊಂಡೆನ ಮುಟ್ಟಿ ಗುಣ ಆಗುವಂತ ಒಂದು ಸನ್ನಿವೇಶ. ಅಂದ್ರೆ ಅವ್ರು ಹೋಗ್ತಾ ಇದಾರೆ, ತಕ್ಷಣ ಇಲ್ಲೂ ಒಂದು ಅದ್ಭುತನೂ ಕೂಡ ಆಗೋಗ್ತಾ ಇದೆ ಪ್ರಿಯರೇ. ಇದಾದ ತಕ್ಷಣನೇ ಪ್ರಿಯರೇ, ಅವ್ರಿಗೂ ಕೂಡ ಒಂದು ಒಳ್ಳೆ ರೀತಿ ಸಮಾಧಾನಕರವಾದಂತ ಒಂದು ಮಾತುಗಳನ್ನ ಮಾತಾಡಿ ಯೇಸು ಕ್ರಿಸ್ತರು ಇಲ್ಲಿ ಹೋಗಿ ಸಂಧಿಸ್ ತಕ್ಷಣನೇ ಅಲ್ಲಿ ನಡೆದಂತ ಒಂದು ಘಟನೆನ ನಾವು ಕರೆಕ್ಟ್ ನಾವು ಅಬ್ಸರ್ವ್ ಮಾಡ್ಬೇಕು. ಅಲ್ಲೇ ನಡೀತಾ ಇದೆ ಅಂತಂದ್ರೆ, ಗೋಳಾಡೋರು ಇದಾರೆ, ಒಂದು ಅಂದ್ರೆ ವಾದ್ಯನ ಅಂತ ನಾವು ನೋಡ್ಬೇಕಾದ್ರೆ ಒಂದು ಬೇರೆ ಒಂದು ರೀತಿಯ ಒಂದು ಶಬ್ದನ ಮಾಡುವಂತ ಒಂದು ಜನಾಂಗದವರೆಲ್ಲರೂ ಇದ್ದಾರೆ. ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ, ಆಕ್ಚುಲಿ ಆ ಒಂದು ಹುಡುಗಿ ತೀರ್ಕೊಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಎಲ್ರು ಕೂಡ ಈ ಒಂದ್ ಕೆಲ್ಸನ ಮಾಡ್ತಾ ಇದಾರೆ. ಆಕ್ಚುಲಿ ಅಲ್ಲಿ ಆಗಿರೋದೇನಂದ್ರೆ ಡೆತ್ ಆಗಿದೆ. ಆಗಿರ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಇವ್ರನ್ನೆಲ್ಲ ಹೊರಗಡೆ ಹೋಗಿ ಅಂತ ಅಂದಾದ್ಮೇಲೆ ಹೊರಗಡೆ ಹೋಗಿಸ್ತಾದ್ಮೇಲೆನೆ ಯೇಸು ಕ್ರಿಸ್ತರು ಒಳಗಡೆ ಬಂದು ಆ ಒಂದು ಮಗುನ ಎಬ್ಸೋದಕ್ಕೆ ಒಂದು ಕರ್ತವ್ಯನ ಮಾಡಿದ್ರು ಅನ್ನೋ ಒಂದು ಸನ್ನಿವೇಶನ ನಾವು ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ. ಇದು ಮತ್ತಾಯದ್ರಲ್ಲಿ ಹೇಳ್ತಾ ಇದ್ದಾರೆ. ಇದೇ ಒಂದು ಘಟನೆಯನ್ನ ಮಾರ್ಕನ ಒಂದು ದೃಷ್ಟಿಕೋನದಲ್ಲಿ ಯಾವ ರೀತಿ ನಡೀತು ಅನ್ನೋದನ್ನ ನಾವು ಮಾರ್ಕದಲ್ಲೂ ಕೂಡ ನಾವು ನೋಡೋಣ. ಮಾರ್ಕ 5ನೇ ಅಧ್ಯಾಯ 21ರಿಂದ 43ನೇ ವಚನದವರೆಗೂ ಓದಿ. ಬೇರೆ ಯಾರಾದ್ರೂ ಹೋಗ್ತೀರಾ? ಸರೋಜಾ ಸಿಸ್ಟರ್, ಬೇರೆ ಇನ್ಯಾರಿದ್ದಾರೆ? ಗೊತ್ತಿಲ್ಲ ಸಿಸ್ಟರ್. ಓಕೆ, ಥ್ಯಾಂಕ್ ಯು. ಮತ್ತೆ ಎಷ್ಟು ಬ್ರದರ್? ಮಾರ್ಕ 5ನೇ ಅಧ್ಯಾಯ 21ನೇ ವಚನದಿಂದ 43ನೇ ವಚನದವರೆಗೆ ಪೂರ್ತಿ. ಸರಿ ಬ್ರದರ್, ಓದ್ತೀನಿ. ಇದಲ್ಲದೆ ಆತನು ಅವರಿಗೆ ದೀಪವನ್ನು ತಂದು ಕೊಳದೊಳಗಾಗಲಿ ಮಂಚದ ಕೆಳಗಾಗಲಿ ಇರುವುದುಂಟೆ? ದೀಪಸ್ತಂಭದ ಮೇಲೆ ಇಡುತ್ತಾರಲ್ಲ, ಯಾವುದಾಗಲಿ ಪ್ರಕಾಶಕ್ಕೆ ಬರಬೇಕೇ ಹೊರತು ರಹಸ್ಯವಾಗಿರುವುದಿಲ್ಲ, ಯಾವುದಾಗಲಿ ಬಯಲಿಗೆ ಬರಬೇಕೇ ಹೊರತು ಗುಟ್ಟಾಗಿರುವುದಿಲ್ಲ. ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಎಂದು ಹೇಳಿದನು. ಮತ್ತು ಆತನು ಅವರಿಗೆ, ನೀವು ಕಿವಿಗೊಡುವ ವಿಷಯದಲ್ಲಿ ಎಚ್ಚರಿಕೆ, ನೀವು ಅಳೆಯುವ ಅಳತೆಯಿಂದಲೇ ನಿಮಗೂ ಅಳೆಯುವರು. ಬ್ರದರ್ ಮಾರ್ಕ ಸಾರಿ ಮಾರ್ಕ 5ನೇ 21ನೇ ವಚನದಿಂದ ಓದಿ ಸಿಸ್ಟರ್. ಸರಿ ಬ್ರದರ್, ಆಯ್ತು. ಯೇಸು ತಿರುಗಿ ದೋಣಿಯಲ್ಲಿ ಈಚೆದಡಕ್ಕೆ ಬಂದಾಗ ಜನರು ಬಹುದೊಡ್ಡ ಗುಂಪಾಗಿ ಆತನ ಬಳಿಗೆ ಬಂದರು. ಆತನು ಸಮುದ್ರದ ದಡದಲ್ಲಿದ್ದನು. ಆಗ ಸಭಾಮಂದಿರದ ಅಧಿಕಾರಿಗಳಲ್ಲಿ ಒಬ್ಬನಾದ ಯಾಯಿರನೆಂಬುವನು ಬಂದು ಯೇಸುವನ್ನು ಕಂಡು ಆತನ ಪಾದಗಳಿಗೆ ಬಿದ್ದು, ನನ್ನ ಚಿಕ್ಕ ಮಗಳು ಈಗ ಸಾಯುತ್ತಾಳೆ, ಆಕೆಯು ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆಯ ಮೇಲೆ ಕೈಯಿಡಬೇಕು ಎಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು.
ಆತನು ಅವನ ಸಂಗಡ ಹೋದನು ಮತ್ತು ಬಹು ಜನರು ಆತನನ್ನು ನೂಕಿಕೊಂಡು ಹಿಂದೆ ಹೋದರು. ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದುದನ್ನೆಲ್ಲ ಕಳಕೊಂಡರು. ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲಿಲ್ಲ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನ ಕೇಳಿ, ನಾವು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು ಎಂದು ಆಲೋಚಿಸಿ ಗುಂಪಿನಲ್ಲಿ ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದುದರಿಂದ ಆಕೆಯು ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳುಕೊಂಡಳು. ಆ ಕ್ಷಣವೇ ಯೇಸು ತನ್ನಿಂದ ಶಕ್ತಿಯು ಹೊರಟಿತೆಂದು ತನ್ನಲ್ಲಿ ತಿಳುಕೊಂಡು ಗುಂಪಿನಲ್ಲಿ ಹಿಂತಿರುಗಿ, ನನ್ನ ಉಡುಪನ್ನು ಯಾರು ಮುಟ್ಟಿದರು ಎಂದು ಕೇಳಲು ಆತನ ಶಿಷ್ಯರು ಆತನಿಗೆ, ಜನರು ನಿನ್ನನ್ನು ನೂಕುವುದನ್ನು ಕಂಡು ನನ್ನನ್ನು ಯಾರು ಮುಟ್ಟಿದರೆಂದು ಕೇಳುತ್ತೀಯಲ್ಲ ಎಂದು ಹೇಳಿದರು. ಆದರೆ ಆತನು ಈ ಕೆಲಸ ಮಾಡಿದವಳನ್ನು ಕಾಣಬೇಕೆಂದು ಸುತ್ತಲೂ ನೋಡುತ್ತಾ ಇರಲಾಗಿ ಆ ಹೆಂಗಸು ತನಗಾದದ್ದನ್ನು ತಿಳುಕೊಂಡು ಅಂಜಿ ನಡುಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು ಇದ್ದ ಸಂಗತಿಯನ್ನೆಲ್ಲ ಹೇಳಿದಳು. ಆತನು ಆಕೆಗೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದನು. ಆತನು ಇನ್ನೂ ಮಾತಾಡುತ್ತಿರುವಲ್ಲಿ ಸಭಾಮಂದಿರದ ಅಧಿಕಾರಿಯ ಕಡೆಯವರು ಬಂದು, ನಿನ್ನ ಮಗಳು ತೀರಿ ಹೋದಳು, ಇನ್ನೇಕೆ ಗುರುವಿಗೆ ತೊಂದರೆ ಕೊಡುವುದು ಅಂದರು. ಅವರು ಆಡಿದ ಮಾತನ್ನು ಯೇಸು ಲೆಕ್ಕ ಮಾಡದೆ ಸಭಾಮಂದಿರದ ಅಧಿಕಾರಿಗೆ, ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಎಂದು ಹೇಳಿದನು. ಮತ್ತು ಆತನು ಪೇತ್ರ, ಯಾಕೋಬನ ತಮ್ಮನಾದ ಯೋಹಾನ ಇವರನ್ನೇ ಹೊರತು ಬೇರೆ ಯಾರನ್ನೂ ತನ್ನೊಂದಿಗೆ ಬರಗೊಡಲಿಲ್ಲ. ಅವರು ಆ ಸಭಾಮಂದಿರದಿಂದ ಅಧಿಕಾರಿಯ ಮನೆಗೆ ಬಂದಾಗ ಆತನು ಗದ್ದಲವನ್ನು, ಕೆಲವರು ಬಹಳವಾಗಿ ಅಳುವುದನ್ನು, ಗೋಳಾಡುವುದನ್ನು ಕಂಡನು. ಆತನು ಒಳಕ್ಕೆ ಹೋಗಿ, ನೀವು ಗದ್ದಲ ಮಾಡುವುದು, ಅಳುವುದು ಯಾಕೆ? ಹುಡುಗಿ ಸತ್ತಿಲ್ಲ, ನಿದ್ದೆ ಮಾಡುತ್ತಾಳೆ ಅನ್ನಲು ಅವರು ಆತನನ್ನು ಹಾಸ್ಯ ಮಾಡಿದರು. ಆದರೆ ಆತನು ಎಲ್ಲರನ್ನೂ ಹೊರಕ್ಕೆ ಕಳುಹಿಸಿ ಆ ಹುಡುಗಿಯ ತಂದೆ ತಾಯಿಗಳನ್ನು ತನ್ನೊಂದಿಗಿದ್ದವರು ಹುಡುಗಿ ಇದ್ದಲ್ಲಿಗೆ ಕರಕೊಂಡು ಹೋಗಿ ಅವಳ ಕೈ ಹಿಡಿದು ತಲಿತ ಕುಂ ಅಂದನು. ಆ ಮಾತಿಗೆ ಅಮ್ಮಣಿ ಹೇಳುತ್ತೇನೆ ಎಂದರ್ಥ. ಕೂಡಲೇ ಆ ಹುಡುಗಿ ಎದ್ದು ನಡೆದಾಡಿದಳು. ಆಕೆಯು 12 ವರ್ಷ ವಯಸ್ಸಿನವಳು. ಅವರು ಬಹಳ ಆಶ್ಚರ್ಯದಿಂದ ಬೆರಗಾದರು. ಆಮೇಲೆ ಆತನು ಅವರಿಗೆ, ಇದು ಯಾರಿಗೂ ತಿಳಿಯಬಾರದೆಂದು ಬಹು ಖಂಡಿತವಾಗಿ ಹೇಳಿ ಆ ಹುಡುಗಿಗೆ ಊಟ ಮಾಡಿಸಿರಿ ಅಂದನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇಲ್ಲಿ ಏನ ನಡೀತಾ ಇದೆ ಅಂತ ನಾವು ನೋಡ್ಬೇಕಾದ್ರೆ, ಮತ್ತಾಯೋದ್ರಲ್ಲಿ ನಾವು ನೋಡ್ಬೇಕಾದ್ರೆ ಅದರ ಈ ಒಂದು ಘಟನೆಯನ್ನ ಸ್ವಲ್ಪ ಲೈಟ್ ಆಗಿ ಹೇಳಿದ್ರು. ಇದೇ ಮಾರ್ಕದಲ್ಲಿ ನಮ್ಗೆ ಹಲವಾರು ವಚನದಲ್ಲಿ ಹಲವಾರು ರೀತಿಯಲ್ಲಿ ಎಕ್ಸ್ಪ್ಲನೇಷನ್ ಆಗಿ ನಮಗ್ ತಿಳಿಸ್ತಾ ಇದಾರೆ. ನೋಡಿ, ಈ ಆರ್ಯನ್ ಎಂಬ ಒಬ್ಬ ವ್ಯಕ್ತಿ ಏನಾಗಿದ್ದಾನೆ ಅಂತಂದ್ರೆ, ಇವನು ಒಂದು ಸಭಾ ಮಂದಿರದ ಒಂದು ಕೆಲಸ ಕಾರ್ಯಗಳನ್ನು ಮಾಡುವಂತ ಒಬ್ಬ ವ್ಯಕ್ತಿ ಆಗಿದ್ದಾನೆ. ಅಂದ್ರೆ ಅಧಿಕಾರಿ. ಸಭಾ ಮಂದಿರದಲ್ಲಿ ಹಲವಾರು ಕಾರ್ಯಗಳಿದೆ. ಅದರಲ್ಲಿ ಒಬ್ಬ ಒಂದು ಅಧಿಕಾರಿಯಾಗಿದ್ದಂತ ಒಬ್ಬ ವ್ಯಕ್ತಿ ಏನ್ ಮಾಡಿದ್ದಾನೆ ಅಂತಂದ್ರೆ, ಯೇಸು ಕ್ರಿಸ್ತರ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಏನಕ್ಕಂತಂದ್ರೆ ಆಲ್ರೆಡಿ ಅವ್ರಿಗೆಲ್ಲ ಗೊತ್ತು ಇವರು ಮೆಸ್ಸಿಯಾ ಅಂತ ಅನ್ಬಿಟ್ಟು. ಈ ರೀತಿ ಇರ್ಬೇಕಾದ್ರೆ, ನನ್ನ ಮಗಳು ಹುಷಾರಿಲ್ಲ, ದಯವಿಟ್ಟು ಬಂದು ನೀವು ಸಂಸದ್ರೆ ಎಲ್ಲಾ ರೀತಿ ಸರಿ ಆಗುತ್ತೆ ಅಂತ ಅನ್ಕೊಂಡು ಇರ್ಬೇಕಾದ್ರೆ, ಇಲ್ಲಿ ಏನ್ ನಡೀತಾ ಇದೆ ಅಂತ ನಾವು ನೋಡ್ಬೇಕಾದ್ರೆ, ತಕ್ಷಣ ಇನ್ನೇನು ಹೋಗೋಣ ಅಂತ ಅನ್ಬಿಟ್ಟು 12 ಮಂದಿ ಶಿಷ್ಯಂದಿರು ಯೇಸು ಕ್ರಿಸ್ತರು ಹೊರಡ್ತಾ ಇದಾರೆ. ತಕ್ಷಣ ಏನಾಗಿದೆ ಅಂತಂದ್ರೆ, ಆ ರಥ ಕುಸುಮ ರೋಗಿ ನೋಡಿ ಏನ್ ಮಾಡ್ತಾರೆ ಅಂದ್ರೆ, ಯೇಸು ಕ್ರಿಸ್ತರನ್ನ ಮುಟ್ಟಿ ಸ್ವಸ್ಥಾಗಿ ಹೋಗ್ತಾರೆ. ಇಲ್ಲಿ ಯೇಸು ಕ್ರಿಸ್ತರಿಗೆ ಏನಾಗತ್ತೆ ಅಂತಂದ್ರೆ, ಅವರಿಂದ ಶಕ್ತಿ ಹೊರಡಿದ್ದು ಅವ್ರಿಗೆ ಅನುಭವ ಉಂಟಾಗತ್ತೆ. ನೋಡಿ ಪ್ರಿಯರೇ, ಇದು ನಮ್ಗೆ ತುಂಬಾ ಮುಖ್ಯವಾದಂತ ಒಂದು ಪಾಯಿಂಟ್. ಯೇಸು ಕ್ರಿಸ್ತರು ಪ್ರತಿ ಸಾರಿ ಅವರು ಒಂದು ಅದ್ಭುತನ ಮಾಡ್ಬೇಕಾದ್ರೆ ಆಗ್ಲಿ, ಅದ್ಭುತ ಆಗ್ಬೇಕಾದ್ರೆ ಆಗ್ಲಿ, ಅವರಿಂದ ಶಕ್ತಿ ಹೊರಡಿ ಅವರು ಏನಾಗ್ತಿದ್ರು ಅಂದ್ರೆ ಕಂಪ್ಲೀಟ್ ಆಗಿ ಪವರ್ ಡೌನ್ ಆಗ್ತಾನೆ ಇದ್ರು. ಈಗ ಬ್ಯಾಟ್ರಿ ಗಾಡಿ ನೋಡಿರ್ತಾರಲ್ಲ, ಮೊಪೈಡ್ ಅಲ್ಲೆಲ್ಲ ಬ್ಯಾಟ್ರಿ ಗಾಡಿ ಇರುತ್ತಲ್ಲ, ಗಾಡಿ ಓಡಿಸೋಷ್ಟು ಏನಾಗುತ್ತೆ, ಪವರ್ ಡೌನ್ ಆಗುತ್ತೆ. ಫೋನ್ ಯೂಸ್ ಮಾಡಿದಷ್ಟು ಬ್ಯಾಟ್ರಿ ಡೌನ್ ಆಗುತ್ತಲ್ಲ, ಅದೇ ತರಾನೇ
ಯೇಸು ಕ್ರಿಸ್ತರಲ್ಲೂ ಕೂಡ ಈ ರೀತಿ ಆಗಿ ಏನಾಗುತ್ತೆ ಅಂದ್ರೆ ಅಲ್ಟಿಮೇಟ್ ಶಿಲುಬೆ ಮರಣದವರೆಗೂ ಕೂಡ ಅವರಲ್ಲಿದ್ದಂತ ಒಂದು ಶಕ್ತಿ ಹೊರಡಿ ಕೊನೆಗೆ ಆ ಒಂದು ಶಿಲುಬೆ ಮರಣದ ಒಂದು ಯಾತನನ್ನ ವರ್ಚುಲಿ ಆಗಿ ಅವ್ರು ತಗೊಂಡಿದ್ದು. ಇದು ಬಂದು ಹೈಯರ್ ಸ್ಟಡೀಸ್ ಅಲ್ಲಿ ನಾವು ನಿಮ್ಗೆ ಇನ್ನೂ ಡಿಟೇಲ್ ಆಗಿ ನಾವು ನಿಮ್ಗೆ ಹೇಳೋದಕ್ಕೆ ಸಾಧ್ಯ ಆಗಿರುತ್ತೆ. ಏನಕ್ಕಂದ್ರೆ ಯೇಸು ಕ್ರಿಸ್ತರಲ್ಲಿ ಅಂತ ಒಂದು ಸ್ಟಾಮಿನಾ ಇತ್ತು. ಬಟ್ ಈಗ ಅಲ್ಲಿ ಕೊಟ್ಟಂತ ಒಂದು ಸೋಲ್ಜರ್ಸ್ ಗಳ ಒಂದು ಟಾರ್ಚರ್ ಇಂದಾನೆ ಆಗ್ಲಿ, ಇಡೀ ರಾತ್ರಿ ಉಪವಾಸದಿಂದಾನೆ ಆಗ್ಲಿ, ಅಲ್ಲಿ ನಡೆದಂತ ಒಂದು ನಿದ್ದೆ ಇಲ್ದಿರುವಂತ ಸಿಚುವೇಶನ್ಸ್ ಗಳು, ಇದನ್ನೆಲ್ಲ ಅವ್ರು ನೋಡಿ ಸಹಿಸಕ್ ಆಗ್ದಂತಾನೆ ಸಂಕಷ್ಟಕ್ಕೆ ಒಳಗಾಗಿ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಕೊನೆಗೆ ಅವರು ಮರಣನ ಅನುಭವಿಸಿದ್ರು ಅನ್ನೋದನ್ನ ನಾವು ನಿಮ್ಗೆ ಕ್ಲಾಸಸ್ ಗಳಲ್ಲಿ ಹೇಳಿರ್ತೀವಿ. ನೀವು ಕೂಡ ಓದಿರ್ತೀರಾ. ಯೆಶಾಯ 53ನೇ ಅಧ್ಯಾಯದಲ್ಲಿ ಮತ್ತೆ ಕೀರ್ತನೆ 22ನೇ ಅಧ್ಯಾಯದಲ್ಲಿ ಈ ರೀತಿ ನಾವು ನೋಡ್ಬೇಕಾದ್ರೆ ಈ ಒಂದು ಪಾಯಿಂಟ್ ನ ಅಲ್ಲಿಗೆ ಲಿಂಕ್ ಆಗುತ್ತೆ. ಅದಕ್ಕೋಸ್ಕರ ನಾವು ನಿಮ್ಗೆ ಇಂಟಿಮೇಟ್ ಮಾಡಿದ್ದು. ಪ್ರಿಯ ಸಹೋದರ ಮತ್ತು ಸಹೋದರಿ, ಈ ರೀತಿ ಯೇಸು ಕ್ರಿಸ್ತಗೆ ಶಕ್ತಿ ಹೊರಡಿದ್ದನ್ನ ಯೇಸು ಕ್ರಿಸ್ತ ಅನುಭವಿಸಿದ್ರಿಂದ ಶಿಷ್ಯಂದ್ರ ಮಧ್ಯದಲ್ಲಿ ಕೇಳಿ ಮತ್ತೆ ಅವರು ಸಂಕೋಚ ಪಟ್ಟು ಯೇಸು ಕ್ರಿಸ್ತಂದ್ರೆ ಒಪ್ಕೋತಾರೆ. ಏನಕ್ಕಂದ್ರೆ ಆ ಹೆಂಗಸು ಆ ಒಂದು ಗುಣ ಆ ಅನಾರೋಗ್ಯದಿಂದ ಗುಣ ಆಗೋದಕ್ಕೋಸ್ಕರ ಅವ್ರು ಏನೇನ್ ಕಳ್ಕೊಂಡಿದ್ದಾರೆ ಅಂತಂದ್ರೆ ಅವ್ರು ಅಲ್ಲಿ ಇದ್ದಂಥದ್ದೆಲ್ಲಾನು ಕಳ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಹೆಚ್ಚಿಗೆ ಆಗ್ತಿದೆ ಹೊರತು ಗುಣನೇ ಆಗ್ತಿರಲ್ಲ. ಬಟ್ ಈ ಒಂದು ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಆ ಒಂದು ಅಂಗಿಯ ಒಂದು ಭಾಗನ ಮುಟ್ಟಿದಷ್ಟೇ ಪ್ರಿಯರೇ, ಅವ್ರ ಗುಣ ಆಗದನ್ನ ಯೇಸು ಕ್ರಿಸ್ತರ ಹತ್ರಾಗಿ ಹಂಚ್ಕೊಂಡಾಗ ಯೇಸು ಕ್ರಿಸ್ತರು ಕೂಡ ಅವ್ರಿಗೆ ಆಶೀರ್ವಾದ ಮಾಡಿ ಕಳ್ಸಿಕೊಟ್ಟಿರ್ತಾರೆ ಅಂತ ನಾವು ನೋಡ್ತೀವಿ. ಇದಾದ ಮೇಲೆ ಏನಾಗುತ್ತೆ ಅಂತಂದ್ರೆ ಯೇಸು ಕ್ರಿಸ್ತರು ಆ ಒಂದು 12 ಜನ ಶಿಷ್ಯರನ್ನು ಕರ್ಕೊಂಡು ಹೋದ್ರ ಅಂದ್ರೆ ಆ ಒಂದು ತಬಿತಾ ಹೆಂಗಸನ್ನ ಎಬ್ಸೋದಕ್ಕೆ ಎಷ್ಟ್ ಜನ ಕರ್ಕೊಂಡು ಹೋದ್ರು ಅಂದ್ರೆ ಬರೀ 3 ಜನ ಕರ್ಕೊಂಡು ಹೋಗಿದ್ದು. ಯಾರ್ಯಾರನ್ನ? ಯಾಕೋಬ, ತಮ್ಮನಾದಂತ ಯೋಹಾನ. ಅದಾದ್ಮೇಲೆ ನಾವು ನೋಡ್ಬೇಕಾದ್ರೆ ಯಾಕೋಬನ ತಮ್ಮಂದಿರು ಯೋಹಾನ ಮತ್ತೆ ಇನ್ನೊಬ್ಬರನ್ನ ಪೇತ್ರನಕ್ ಮಾತ್ರ ಕರ್ಕೊಂಡು ಹೋಗಿದ್ದಾರೆ. ಒಟ್ಟು 3 ಜನ ಮತ್ತೆ ಯೇಸು ಕ್ರಿಸ್ತರು. ಇವ್ರು ಇಷ್ಟು ಜನ ಮಾತ್ರ ಅಲ್ಲಿಗೆ ಹೋಗಿರೋದಕ್ಕೆ ಸಾಧ್ಯ ಯಾಕೆ ಅಂತ ನಮ್ಗೆ ಇಲ್ಲಿ ಒಂದು ಪ್ರಶ್ನೆ ಮೂಡೋದು ಸಹಜ. ಈ ಒಂದು ಪ್ರಶ್ನೆ ಯಾರ್ಗೆ ಮೂಡುತ್ತೆ? ಯಾಕೆ ಯೇಸು ಕ್ರಿಸ್ತರು 12 ಜನ ಕರ್ಕೊಂಡು ಹೋಗದೆ ಬರೀ 3 ಜನ ಯಾಕೆ ಕರ್ಕೊಂಡು ಹೋದ್ರು? ಯಾರಾದ್ರೂ ಗೆಸ್ ಮಾಡಕ್ ಸಾಧ್ಯನಾ? ಎಲ್ಲ ಕ್ಲಾಸಲ್ಲಿ ಇದ್ರ ಇಲ್ವಾ? ಬ್ರದರ್, ಅವ್ರಿಗೆ ಮಾಮೂಲಿ ಸಭೆ ಬಗ್ಗೆ ಜಾಸ್ತಿ ರಹಸ್ಯಗಳು ಹೇಳ್ಕೊಡ್ತಾರಲ್ಲ, ಅದಕ್ಕೆ ಬ್ರದರ್. ಪೇತ್ರನ್ಗೆ ಮಾಮೂಲಿ ಸಭೆ ಮೇಲೆ ಬಂಡೆ ಮೇಲೆ ಸಭೆ ಕಟ್ತೀನಿ ಅಂತ ಹೇಳಿದ್ರಲ್ಲ ಬ್ರದರ್. ಓಕೆ, ವೆರಿ ಗುಡ್. ಅದೊಂದು ಒಂದು ಥಾಟ್ ಹೇಳಿದ್ರಿ ಒಂದ್ ಕಡೆ. ಬಟ್ ನಾವ್ ಇನ್ನೊಂದ್ ಕಡೆ ನಾವು ಗೆಸ್ ಮಾಡೋದೇ ಆಗ್ಬೇಕಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇದು ಬಂದು ಮೊದಲನೇ ಒಂದು ಪ್ಯಾಟರ್ನ್ ಆಗುತ್ತೆ. ಯಾವ ತರ? ಸತ್ತೋರ್ನ ಎಬ್ಸೋ ಅಂತ ಒಂದು ಟೈಮ್ ನೋಡ್ಬೇಕಾದ್ರೆ ಈ ಒಂದು ಹೆಂಗಸನ್ನೇ ಮೊದಲನೇದಾಗಿ ಎಬ್ಸಿರೋದು. ಇದನ್ನ ನಾವು ನೋಡ್ಬೇಕಾದ್ರೆ ಒಂದು ಆರ್ಡರ್ ವೈಸ್ ಅಲ್ಲಿ ನಾವು ನೋಡ್ಬೇಕಾದ್ರೆ ಈಗ ಏನಂತ ನಾವು ನೋಡ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಯೇಸು ಕ್ರಿಸ್ತರು ಹಲವಾರು ಅದ್ಭುತ ಮಾಡಿದ್ದಾರೆ. ಎಂತೆಂತ ಅದ್ಭುತಗಳನ್ನೆಲ್ಲ ಮಾಡಿದ್ದಾರೆ. ಬಟ್ ಒಬ್ಬ ಮನುಷ್ಯ ಸತ್ತೋದನ್ನ ಎಬ್ಸೋಂತ ಒಂದು ಅದ್ಭುತ ಇದೆಯಲ್ಲ, ಇದು ಒಂದು ಎಕ್ಸ್ಪ್ಲೇನ್ ಮಾಡಕ್ ಆಗದಿರೋಂತ ಒಂದು ಸನ್ನಿವೇಶ. ಇದನ್ನ ಈ ಒಂದು 3 ಜನರ ಹತ್ರನೇ ಯಾಕೆ ಹಂಚ್ಕೊಂಡ್ರು ಅಂತಂದ್ರೆ, ತುಂಬಾ ಆತ್ಮೀಯರು ಮತ್ತೆ ಇವರಿಂದ ಇನ್ನು ಮುಂದೆ ಬರುವಂತ ಒಂದು ಸಭೆಗೆ ಪಿಲ್ಲರ್ ಆಗುವಂತ ಈ 3 ಜನ ತುಂಬಾ ಹಲವಾರು ಸಂಗತಿಗಳನ್ನ, ಅಂದ್ರೆ 3ನೇ ಒಂದು ಯುಗದ ಒಂದು ವಿಚಾರಗಳನ್ನ ತಿಳಿಸೋದಕ್ಕೆ ಇವರೇ ಪ್ರಾಮುಖ್ಯತೆ ಇತ್ತು ಪ್ರಿಯ ಸಹೋದರ ಮತ್ತು ಸಹೋದರರು. ಯಾಕೆ ಅಂದ್ರೆ ಪೇತ್ರು ನಿಮ್ಗೆಲ್ಲರಿಗೂ ಗೊತ್ತು, ಈ ವ್ಯಕ್ತಿ ಯಾವ ರೀತಿ ಮಾಡಿದ್ರು ಅನ್ನೋ ಒಂದು ಕೆಲ್ಸನ. ಆಮೇಲೆ ಯಾಕೋಬು, ಇವ್ರು ಹೆಂಗೆ, ಯೋಹಾನ ಇವ್ರು ಯಾವ ರೀತಿ ಅನ್ನೋದನ್ನೆಲ್ಲ ನಾವು ನೋಡಿದ್ವಿ. ಏನಕ್ಕಂತ ನಾವು ನೋಡ್ಬೇಕಾದ್ರೆ ಯೋಹಾನ ಬಂದು ತುಂಬಾ ಚಿಕ್ಕ ಏಜು, ಬಟ್ ಆ ವ್ಯಕ್ತಿ ತುಂಬಾ ವಿಶೇಷವಾದಂತ ರೀತಿಯಲ್ಲಿ ಪ್ರಕಟಣೆಗಳನ್ನ ಬರೆಯೋದು, ಇವೆಲ್ಲ ಒಂದು ವಿಶೇಷವಾದಂತ ಒಂದು ಸಂಗತಿಗಳನ್ನೆಲ್ಲ ತಿಳಿಸಿದ್ರು. ಇದು ಲಿಟ್ರರಿ ನಿಜವಾದಂತ ನಡೆದಿರುವಂತ ಒಂದು ಘಟನೆ. ಯಾಕೆ ಅಂತಂದ್ರೆ ಜಸ್ಟ್ ಒಂದು ಉದಾಹರಣೆ ನಾನು ನಿಮ್ಗೆ ಹೇಳ್ತೀನಿ, ಥಿಂಕ್ ಮಾಡಿ ನೀವು. ಈಗ ನಿಮ್ಗೆಲ್ಲ ಗೊತ್ತು ಆಪರೇಷನ್ ಥಿಯೇಟರ್ಸ್ ಅಂತೆಲ್ಲ ಕೇಳಿರ್ತೀರಾ. ಹಾಸ್ಪಿಟಲ್ ಒಳಗಡೆ ಹೋದ್ರೆ ಡಾಕ್ಟರ್ ಆಪರೇಷನ್ ಮಾಡ್ಬಿಟ್ಟು ಒಂದ್ ವ್ಯಕ್ತಿನ ಉಳಿಸ್ಬಿಟ್ರು ಅಂತ ಅನ್ಬಿಟ್ಟೆಲ್ಲ ಹೇಳ್ತೀವಿ. ಬಟ್ ಆಪರೇಷನ್ ಥಿಯೇಟರ್ ಒಳಗಡೆ ನೀವು ನಿಂತ್ಕೊಂಡು ಆಪರೇಷನ್ ಮಾಡೋದೆಲ್ಲ ನೋಡಿದೀರಾ? ನೋಡಿಲ್ಲ ಬ್ರದರ್. ನೋಡಿಲ್ಲ. ಅದು ಹೆಂಗಿರುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಒಳಗಡೆ ಇರೋರು ಮಾತ್ರ ಗೊತ್ತಿರುತ್ತೆ ಹೆಂಗ್ ಎಷ್ಟು ಕಷ್ಟ ಇರುತ್ತೆ ಅನ್ಬಿಟ್ಟು.
ಎಕ್ಸಾಂಪಲ್ ಈಗ ನಾವು ನೋಡ್ಬೇಕಾದ್ರೆ ಒಂದು ಬೈಪಾಸ್ ಸರ್ಜರಿ ಮಾಡ್ಬೇಕಾದ್ರೆ ಹೆಚ್ಚು ಕಮ್ಮಿ ಎಷ್ಟೊಂದು ನರ್ವ್ಸ್ ಗಳೆಲ್ಲ ಇರುತ್ತೆ, ಎಂತೆಂತ ನರ್ವ್ಸ್ ಯಾವ ಯಾವ ರೀತಿ ಎಲ್ಲ ಇರುತ್ತೆ, ಅದನ್ನೆಲ್ಲ ಬೈಪಾಸ್ ಮಾಡಿ ಮೇನ್ ಪಾರ್ಟ್ ಹೋಗ್ಬಿಟ್ಟು ಆಪರೇಷನ್ ಮಾಡಿ ಸಕ್ಸಸ್ ಮಾಡಿ ಬರ್ಬೇಕು ಅಂದ್ರೆ ಹೆಚ್ಚು ಕಮ್ಮಿ 2-3-4 hours ವರ್ಗು ಸ್ಟ್ಯಾಂಡಿಂಗ್ ನಿಂತ್ಕೊಂಡು ಎಲ್ಲ ಮಾಡ್ಬೇಕು. ಇಷ್ಟೆಲ್ಲ ತುಂಬಾ ಕಷ್ಟ. ಅದೇ ತರಾನೇ ಇಲ್ಲೂ ಕೂಡ ನಡೆದಿರೋದು ಪ್ರಿಯ ಸಹೋದರ ಮತ್ತು ಸಹೋದರ. ನಾವು ಜಸ್ಟ್ ಬೈಬಲ್ ನಾವು ರೀಡ್ ಮಾಡ್ಬಿಡ್ತೀವಿ, ಯೇಸು ಕ್ರಿಸ್ತ ಹಂಗೆ ಎಬ್ಬಿಸ್ಬಿಟ್ರು ಅಂತ ಅನ್ಬಿಟ್ಟು. ನಿಜವಾಗ್ಲೂ ಅದು ನಡೆದಿರೋದು ಒಂದು ಅದ್ಭುತನೇ. ಬಟ್ ಸತ್ತಂತ ವ್ಯಕ್ತಿಗೆ ಮತ್ತೆ ಹೋದಂತ ಜೀವಶ್ವಾಸ, ಮತ್ತೆ ಅದೇ ಜೀವಶ್ವಾಸ ಅದೇ ಆ ವ್ಯಕ್ತಿಗೆ ಬಂದು ಸೇರೋಂತ ಒಂದು ಕರ್ತವ್ಯ ಇದೆಯಲ್ಲ, ಇದನ್ನ ಯಾರ್ಯಾರು ನೋಡಿದ್ರು ಅಂದ್ರೆ ಇವ್ರು 3 ಜನ ಮತ್ತೆ ಅವರ ತಂದೆ ತಾಯಿಂದಿರು. ಈ ಒಂದು ಕರ್ತವ್ಯನ ನೋಡಿ ಎಲ್ರು ಕೂಡ ದಿಗ್ಭ್ರಮೆಗೊಳ್ತಾರೆ. ಇದಾದ್ಮೇಲೆ ನಾವು ನೋಡ್ಬೇಕಾದ್ರೆ ನೆಕ್ಸ್ಟ್ ಲಾಜರಸ್ ಬರ್ತಾರೆ, ನೆಕ್ಸ್ಟ್ ಇನ್ನೊಬ್ಬ ವ್ಯಕ್ತಿ ಬರ್ತಾರೆ, ತಾಯಿಗೆ ಒಬ್ಬನೇ ಮಗ ಇರ್ತಾರೆ, ಈ ರೀತಿ ಎಲ್ಲ ವ್ಯಕ್ತಿಗಳೆಲ್ಲ ಬರ್ತಾರೆ. ಇದನ್ನೆಲ್ಲ ನಾವು ನೋಡ್ಬೇಕು ಬಹಿರಂಗವಾಗಿ ಎಲ್ಲಾ ರೀತಿ ಮಾಡೋದಕ್ ಸಾಧ್ಯವಾಗಿರುತ್ತೆ. ಸೊ ಇದು ನಾವು ತುಂಬಾ ಓವರ್ ಆಲ್ ಥಿಂಕ್ ಮಾಡ್ಬೇಕಾದ್ರೆ ಈ ರೀತಿ ನಡೆದೋದಕ್ಕೆ ಸಾಧ್ಯ ಇರುತ್ತೆ ಬಹುತೇಕ ಅಂತ ಅನ್ಕೊಂಡು ನಾವು ಅನ್ಕೋಬಹುದು. ಬಟ್ ಇದನ್ನೇ ಹಲವಾರು ಸಹೋದರಗಳು ಇನ್ನು ವಿಭಿನ್ನವಾದಂತ ರೀತಿ ಹೇಳೋದಕ್ ಸಾಧ್ಯ ಇರುತ್ತೆ. ಎಲ್ಲಾನು ಕೂಡ ಏನಾಗಿರುತ್ತೆ, ಸತ್ಯಕ್ಕೆ ಅನುಗುಣವಾಗಿನೇ ಇರುತ್ತೆ ಪ್ರಿಯ ಸಹೋದರ ಮತ್ತು ಸಹೋದರ. ಈಗ ನಾವು ಪಾಯಿಂಟ್ ಬಂದ್ಬಿಡೋಣ. ಈ ರೀತಿ ಎಲ್ಲ ಆದ್ಮೇಲೆ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಯೇಸು ಕ್ರಿಸ್ತರು ಏನ್ ಹೇಳ್ತಾರೆ ಅಂತಂದ್ರೆ ಲಾಸ್ಟ್ ಅಲ್ಲಿ 43ನೇ ವಚನ ಓದಿ. ಮಾರ್ಕ 5ನೇ ಅಧ್ಯಾಯ 43ನೇ ವಚನ. ಆದರೂ ಅವರು ಬಹಳ ಆಶ್ಚರ್ಯದಿಂದ ಬೆರಗಾದರು. ಆಮೇಲೆ ಆತನು ಅವರಿಗೆ, ಇದು ಯಾರಿಗೂ ತಿಳಿಯಬಾರದೆಂದು ಬಹು ಖಂಡಿತವಾಗಿ ಹೇಳಿ ಆ ಹುಡುಗಿಗೆ ಊಟ ಮಾಡಿಸಿರಿ ಅಂದನು. ಏನಕ್ಕಿದು ಇಷ್ಟೊಂದು ಆಶ್ಚರ್ಯಗೊಳಗಾದ್ರು ಅಂತಂದ್ರೆ, ನಿಜವಾಗ್ಲೂ ಎಲ್ರು ಕೂಡ ಆಶ್ಚರ್ಯಗೊಳಗಾದ್ರು. ಸತ್ತಂತ ವ್ಯಕ್ತಿನೇ ಯೇಸು ಕ್ರಿಸ್ತರು ಎಬ್ಸಿದಾರೆ ಅಂದ ತಕ್ಷಣನೇ ಅಲ್ಲಿ ನೆರೆ ಹೊರದಂತ ವ್ಯಕ್ತಿಗಳಿಗೆ ಎಲ್ರಿಗೂ ಕೂಡ ಆಶ್ಚರ್ಯ. ಯಾಕಂದ್ರೆ ಸತ್ತದವ್ರನ್ನ ಎದ್ದಿರೋದ ಅವ್ರು ಇದುವರೆಗೂ ಅವ್ರ ಲೈಫಲ್ಲಿ ನೋಡಿರಕ್ ಸಾಧ್ಯನೇ ಇಲ್ಲ. ಬಟ್ ಇಲ್ಲಿ ನಡೆದಿದೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಇದಕ್ಕೆ ಒಂದು ಉದಾಹರಣೆನೂ ಕೂಡ ನಾವು ನೋಡ್ಬೋದು. ಮಾರ್ಕ 2ನೇ ಅಧ್ಯಾಯ 12ನೇ ವಚನ ಓದಿ. ಮಾರ್ಕ ಎಷ್ಟು ಬ್ರದರ್? 2ನೇ ಅಧ್ಯಾಯ 12ನೇ ವಚನ. ಅವನು ಎದ್ದು ಕೂಡಲೇ ತನ್ನ ಹಾಸಿಗೆಯನ್ನು ತೆಗೆದುಕೊಂಡು ಎಲ್ಲರ ಮುಂದೆ ಹೊರಟು ಹೋದನು. ಅದಕ್ಕೆ ಎಲ್ಲರೂ ಬೆರಗಾಗಿ, ಇದುವರೆಗೂ ನಾವು ಇಂಥದ್ದನ್ನು ಎಂದಿಗೂ ನೋಡಿದ್ದೇ ಇಲ್ಲವೆಂದು ಹೇಳುತ್ತಾ ದೇವರನ್ನು ಕೊಂಡಾಡಿದರು. ಇಲ್ಲಿ ಏನ್ ನಡೀತಾ ಇದೆ ಅಂತಂದ್ರೆ, ಒಬ್ಬ ವ್ಯಕ್ತಿ ತುಂಬಾ ಹುಷಾರ್ ತಪ್ಪಿಟ್ಟಿದ್ದಾನೆ, ತುಂಬಾ ವರ್ಷದಿಂದಲೂ ಕೂಡ ಆ ಒಂದು ಕೊಳದ ಹತ್ರನೇ ಇದ್ದಾನೆ. ಇನ್ನೇನ್ ಆ ಕೊಳ ಉಕ್ಬೇಕಾದ್ರೆ, ಈ ಸ್ಟೋರಿ ಎಲ್ಲ ಕೇಳಿರ್ತೀರ, ಅಲ್ಲಿ ಹೋಗಿ ಮುಟ್ಬಿಟ್ರೆ ಆರೋಗ್ಯ ಹೊಂದ್ಬಿಡ್ತಿದ್ರು. ಬಟ್ ಯೇಸು ಕ್ರಿಸ್ತ ಸಂಧಿಸ್ಬಿಟ್ಟು ಆ ವ್ಯಕ್ತಿನ ಅನಾರೋಗ್ಯದಿಂದ ಆರೋಗ್ಯನ ಕೊಟ್ಟು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ನಿನ್ನ ಹಾಸಿಗೆನ ನೀನ್ ಎತ್ಕೋ ಹೋಗು ಅಂತ ಹೇಳಿದ ತಕ್ಷಣನೇ ಆ ವ್ಯಕ್ತಿ ನಿಲ್ಲಕ್ ಆಗ್ದಿರಲ್ಲ, ಎದಳಕ್ ಆಗ್ದಿರಲ್ಲ, ಓಡಾಡಕ್ ಆಗ್ದಿರೋಂತ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ, ತನ್ನ ಸಾಮಾನೆಲ್ಲ ಸುತ್ಕೊಂಡು ಗಂಟು ಮೂಟೆ ಕಟ್ಕೊಂಡು ಎತ್ಕೊಂಡು ಹೋಗೋದನ್ನ ನೋಡಿ ಎಲ್ರು ಕೂಡ ದಿಗ್ಭ್ರಮೆಗೊಳ್ತಾ ಇದಾರೆ. ಏನಕ್ಕಂದ್ರೆ ಇಷ್ಟು ವರ್ಷ ಅಲ್ಲಿ ಏನ್ ನಡೆದಿರುತ್ತೆ ಅಂತಂದ್ರೆ, ಎಲ್ರ ಹತ್ರ ಸಹಾಯ ಕೇಳ್ತಿದ್ದಂತ ವ್ಯಕ್ತಿ ಈಗ್ಲೇ ಅವನ್ ಕೆಲ್ಸ ಮಾಡ್ಕೊಂತ ಇದ್ದಾನೆ. ಆ ರೀತಿ ಎಲ್ರು ಕೂಡ ಆಶ್ಚರ್ಯಗೊಳ್ತಾ ಇದ್ದಾರೆ. ಹಂಗೇನೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಇಲ್ಲೂ ಕೂಡ ಈ ಒಂದು ಸ್ತ್ರೀನ ಯಾವ ರೀತಿ ಆ ಒಂದು ಮಗಳು, ಚಿಕ್ಕ ಹುಡುಗಿ 12 ವರ್ಷದ ಮಗಳು ಜೀವ ಶ್ವಾಸನ ಹೊಂದ್ಕೊಂಡು ಎದ್ದದನ್ನ ನೋಡಿ ಎಷ್ಟು ಜನ ಆಶ್ಚರ್ಯಗೊಳಗಾದ್ರು ಅಂದ್ರೆ 5 ಜನ ಆಶ್ಚರ್ಯಗೊಳಗಾದ್ರು. ತಂದೆ ತಾಯಿಂದಿರು ಮತ್ತೆ ಅಪೊಸ್ತಲರು. ಇದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಗಳು ಪ್ರಿಯ ಸಹೋದರ ಮತ್ತು ಸಹೋದರ. ನಮ್ಮ ಒಂದು ಬೈಬಲ್ ರೀಡಿಂಗ್ ಅಲ್ಲಿ ಅಂದ್ರೆ ನಾವು ಅನುದಿನವಾಗಿ ಮತ್ತೆ ಎಲ್ಲಾದ್ರೂ ಒಂದು ಕೂಟದಲ್ಲಾಗ್ಲಿ ನಾವು ಬೈಬಲ್ ರೀಡ್ ಮಾಡ್ಬೇಕಾದ್ರೆ ಇಷ್ಟೇ ಸಲೀಸಾಗಿ ನಾವು ಓದ್ಬಿಡ್ತೀವಿ. ಬಟ್ ಇದನ್ನ ನಾವು ಕಾಲ್ಪನಿಕವಾಗಿಯೂ ಮತ್ತೆ ಆತ್ಮಿಕವಾಗಿಯೂ ನಾವು ಇದನ್ನ ನಾವು ಅವಲೋಚಿಸಿದಾಗ ನಮ್ಗೆ ಆಗುವಂತ ಒಂದು ಬದಲಾವಣೆಗಳನ್ನ ನಾವು ನೋಡ್ಬೇಕು ಪ್ರಿಯರೇ. ಇಲ್ಲಿ ಯಾವ ರೀತಿ ನಡೆದಿರೋದಕ್ಕೆ ಸಾಧ್ಯ ಇರುತ್ತೆ, ಈ ರೀತಿ ಆಗಿರುತ್ತೆ, ಅಲ್ಲಿದ್ದಂತ ಜನರಿಗೆ ಇಂತ ಒಂದು ಮನಸ್ಥಿತಿಲಿ ಇರ್ತಾರೆ ಅನ್ನೋದನ್ನ ನಾವು ನೋಡಿ ತಿಳ್ಕೊಬೇಕು ಪ್ರಿಯ ಸಹೋದರ ಮತ್ತು ಸಹೋದರ. ಸೊ ಇದು ತುಂಬಾ ವಿಶೇಷವಾಗಿ ಮಾರ್ಕ ಆದವರು ತುಂಬಾ ಅದ್ಭುತವಾಗಿ ನಮ್ಗೆ ಇಲ್ಲಿ ತಿಳಿಸಿದ್ದಾರೆ.
ಇದೇ ಒಂದು ಪಾಯಿಂಟ್ ನ ಈಗ ನಾವು ನೋಡ್ತಿರೋಂತ ಈ ಒಂದು 2 ಘಟನೆಗಳನ್ನ ಲೂಕ್ ಅದ್ರಲ್ಲೂ ಬರ್ದಿದ್ದಾರೆ. ಲೂಕ್ ಅವ್ರು ಯಾವ ರೀತಿ ಈ ಒಂದು ಘಟನೆ ನೋಡಿದ್ರು, ಇದನ್ನ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅನ್ನೋದನ್ನ ನಾವು ಬೈಬಲ್ ಮುಖಾಂತರ ನೋಡೋಣ. ಬೇರೆ ಇನ್ಯಾರಾದ್ರೂ ಓದ್ತೀರಾ ಬೈಬಲ್ನ ಬ್ರದರ್ಸ್ ಅಂಡ್ ಸಿಸ್ಟರ್ಸ್? ಯಾರ ಹತ್ರ ಇದೆ? ಎಲ್ರ ಹತ್ರನೂ ಬೈಬಲ್ ಇದೆ. ಯಾರು ಓದ್ತೀರಾ? ನೆಕ್ಸ್ಟ್ ಲೂಕ 8ನೇ ಅಧ್ಯಾಯ 40ರಿಂದ 56ನೇ ವಚನ. ನಾನೇ ಓದ್ತೀನಿ ಬ್ರದರ್. ಬೇರೆಯವ್ರ ಚಾನ್ಸ್ ಕೊಡೋಣ ಬ್ರದರ್. ಆಯ್ತಾಯ್ತು. ಬೇರೆ ಯಾರು ಓದ್ತೀರಾ? ಬ್ರದರ್. ದಿವ್ಯಾ ಸಿಸ್ಟರ್ ಮಾಡ್ತೀರಾ? ಹಾ ಬ್ರದರ್. ಓಕೆ, ಥ್ಯಾಂಕ್ ಯು. ಯೇಸು ಸತ್ತ ಹುಡುಗಿಯನ್ನು ಬದುಕಿಸಿದ್ದು ಮತ್ತು ಒಬ್ಬ ಸ್ತ್ರೀಯ ರಕ್ತಕುಸುಮ ರೋಗವನ್ನು ವಾಸಿ ಮಾಡಿದ್ದು. ಯೇಸು ಹಿಂತಿರುಗಿ ಬಂದಾಗ ಜನರೆಲ್ಲರೂ ಆತನನ್ನು ಕಾದುಕೊಂಡಿದ್ದು ಸಂತೋಷದಿಂದ ಸ್ವೀಕರಿಸಿದರು. ಆಗ ಸಭಾಮಂದಿರದ ಅಧಿಕಾರಿಯಾದ ಯಾಯೀರನೆಂಬ ಒಬ್ಬ ಮನುಷ್ಯನು ಬಂದು ಯೇಸುವಿನ ಪಾದಗಳಿಗೆ ಬಿದ್ದನು. ಹೆಚ್ಚು ಕಡಿಮೆ 12 ವರ್ಷದವಳಾದ ಅವಳ ಒಬ್ಬಳೇ ಮಗಳು ಸಾಯುವವಳಾಗಿದ್ದ ಕಾರಣ ಆತನನ್ನು ತನ್ನ ಮನೆಗೆ ಬರಬೇಕೆಂದು ಬೇಡಿಕೊಂಡನು. ಆಗ ಆತನು ಹೋಗುತ್ತಿರುವಲ್ಲಿ ಜನರು ಗುಂಪು ಗುಂಪಾಗಿ ಆತನನ್ನು ಇರಿಕಿಸುತ್ತಿದ್ದರು. ಆಗ 12 ವರ್ಷದಿಂದ ರಕ್ತಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಆಕೆಯು ಒಬ್ಬರಿಂದಲೂ ಗುಣ ಹೊಂದಲಾರದೆ ಇದ್ದಳು. ಆಕೆಯು ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. ಮುಟ್ಟುತ್ತಲೇ ಆಕೆಗೆ ರಕ್ತ ಹರಿಯುವುದು ನಿಂತಿತು. ಆಗ ಯೇಸು, ನನ್ನನ್ನು ಮುಟ್ಟಿದವರಾರು ಎಂದು ಕೇಳಿದನು. ಎಲ್ಲರೂ ನಾನಲ್ಲ ಅನ್ನಲು ಪೇತ್ರನು, ಗುರುವೇ, ಎಷ್ಟೋ ಜನರು ನಿನ್ನನ್ನು ಒತ್ತೊತ್ತಿ ಮೈಮೇಲೆ ಬೀಳುತ್ತಿದ್ದರಲ್ಲ ಅಂದನು. ಆದರೆ ಯೇಸು, ಯಾರೋ ಒಬ್ಬರು ನನ್ನನ್ನು ಮುಟ್ಟಿದರು, ನನ್ನಿಂದ ಶಕ್ತಿಯು ಹೊರಟಿದೆಂಬುದು ನನಗೆ ಗೊತ್ತಾಯಿತು ಅಂದಾಗ ಆ ಹೆಂಗಸು ತಾನು ಮರೆಯಾಗಿಲ್ಲವೆಂತ ತಿಳಿದು ನಡುಗುತ್ತಾ ಬಂದು ಆತನಿಗೆ ಅಡ್ಡಬಿದ್ದು, ತಾನು ಇಂಥ ಕಾರಣದಿಂದ ಈತನನ್ನು ಮುಟ್ಟಿದೆನೆಂತಲೂ ಮುಟ್ಟಿದ ಕೂಡಲೇ ತನಗೆ ವಾಸಿಯಾಯಿತೆಂತಲೂ ಎಲ್ಲಾ ಜನರ ಮುಂದೆ ತಿಳಿಸಿದಳು. ಆತನು ಆಕೆಗೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು ಎಂದು ಹೇಳಿದನು. ಆತನು ಇನ್ನು ಮಾತಾಡುತ್ತಿರುವಲ್ಲಿ ಸಭಾಮಂದಿರದ ಅಧಿಕಾರಿಯ ಕಡೆಯವನೊಬ್ಬನು ಬಂದು, ನಿನ್ನ ಮಗಳು ಸತ್ತಳು, ಗುರುವಿಗೆ ತೊಂದರೆ ಕೊಡಬೇಡ ಅಂದನು. ಆದರೆ ಯೇಸು ಅದನ್ನು ಕೇಳಿ ಅವನಿಗೆ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ, ಆಕೆ ಬದುಕುವಳು ಎಂದು ಉತ್ತರ ಕೊಟ್ಟನು. ತರುವಾಯ ಆತನು ಆ ಮನೆಗೆ ಹೋಗಿ ಪೇತ್ರನು, ಯೋಹಾನನು, ಯಾಕೋಬನು, ಆ ಹುಡುಗಿಯ ತಂದೆ ತಾಯಿಗಳು ಇಷ್ಟು ಮಂದಿಯನ್ನೇ ಹೊರತು ಬೇರೆ ಯಾರನ್ನೂ ತನ್ನ ಸಂಗಡ ಒಳಕ್ಕೆ ಬರಗೊಡಲಿಲ್ಲ. ಎಲ್ಲರೂ ಅಳುತ್ತಾ ಆಕೆಗೋಸ್ಕರ ಎದೆಬಡಿಕೊಳ್ಳುತ್ತಾ ಇದ್ದರು. ಯೇಸು, ಅಳಬೇಡಿರಿ, ಆಕೆ ಸತ್ತಿಲ್ಲ, ನಿದ್ದೆ ಮಾಡುತ್ತಾಳೆ ಅನ್ನಲಾಗಿ ಜನರು ಆಕೆ ಸತ್ತಳೆಂದು ತಿಳಿದುಕೊಂಡದ್ದರಿಂದ ಆತನನ್ನು ಹಾಸ್ಯ ಮಾಡಿದರು. ಆದರೆ ಆತನು ಆಕೆಯ ಕೈ ಹಿಡಿದು, ಅಮ್ಮಣ್ಣಿ, ಏಳು ಎಂದು ಕೂಗಿದನು. ಆಕೆಯ ಪ್ರಾಣ ತಿರುಗಿ ಬಂದು ತಕ್ಷಣವೇ ಆಕೆ ಎದ್ದಳು. ತರುವಾಯ ಆತನು, ಈಕೆಗೆ ಊಟ ಮಾಡಿಸಿರಿ ಎಂದು ಅಪ್ಪಣೆ ಕೊಟ್ಟನು. ಆಕೆಯ ತಂದೆ ತಾಯಿಗಳು ಬೆರಗಾದರು. ಆತನು, ಈ ನಡೆದ ಸಂಗತಿಯನ್ನು ಯಾರಿಗೂ ತಿಳಿಸಬೇಡಿರೆಂದು ಖಂಡಿತವಾಗಿ ಹೇಳಿದನು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಓದಂತ ಒಂದು ವಚನ ನಮ್ಗೆ ಕೂಲಂಕುಷವಾಗಿ ನಮ್ಗೆ ತಿಳಿಸ್ತಾ ಇದೆ. ಆಲ್ರೆಡಿ ನಾವು ಮತ್ತಾಯ ಮಾರ್ಕದಲ್ಲಿ ನೋಡಿರುವಂತ ಒಂದು ಪಾಯಿಂಟ್ ಬಿಟ್ಟು ಬೇರೆ ಒಂದು ಪಾಯಿಂಟ್ ನ ಮಾತ್ರ ನಾವು ಟಚ್ ಮಾಡೋದಕ್ಕೆ ಟ್ರೈ ಮಾಡೋಣ. ಏನು ಅಂತ ನಾವು ನೋಡ್ಬೇಕಾದ್ರೆ, ಈ ಒಂದು ರಕ್ತ ಕುಸುಮ ರೋಗಿ ಯಾವ ರೀತಿ ಇತ್ತು ಅವರ ಒಂದು ಸ್ಥಿತಿ ಅಂತ ನಾವು ನೋಡ್ಬೇಕಾದ್ರೆ, ಕೆಲವೊಂದು ಪತ್ರಿಕೆಗಳಲ್ಲಿ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಇವರ ಒಂದು ಬದುಕೆಲ್ಲ ವೈದ್ಯರಿಗೇನೆ ಕೊಟ್ಕೊಂಡಿದ್ದಾರೆ. ಅಂದ್ರೆ ಏನಂತಂದ್ರೆ, ಇವ್ರ ಹತ್ರ ಇದ್ದಿದ್ದ ಒಂದು ಆಸ್ತಿ ಅಂತಸ್ತಿ ಆಗ್ಲಿ ಏನೇ ಒಂದು ಇದ್ರು ಕೂಡ ಎಲ್ಲಾನು ಕೂಡ ಮೆಡಿಕಲ್ ಖರ್ಚಿಗೆ ಅಂತ ಮಾಡಿ ಸಂಪೂರ್ಣವಾಗಿ ಅಟ್ಟರ್ ಫ್ಲಾಪ್ ಆಗೋಗ್ಬಿಟ್ಟಿದ್ದಾರೆ. ಅದಾದ್ಮೇಲೂ ಕೂಡ ಏನಾಗಿದೆ ಅಂತಂದ್ರೆ, ಅವರಲ್ಲಿ ರಕ್ತ ಹೋಗ್ತಾನೆ ಇದೆ. ಅಂದ್ರೆ ಯಾವ ರೀತಿ, ಈಗ ರಕ್ತ ಕುಸುಮ ರೋಗಿ ಅಂದ್ರೆ ಯಾವ ರೀತಿ ಇರಕ್ ಸಾಧ್ಯ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಬ್ಲಡ್ ಏನಾಗತ್ತೆ ಅಂತಂದ್ರೆ, ಅವರಿಂದ ಏನೇ ಫುಡ್ ಏನೇ ತಗೊಂಡ್ರು ಏನೇ ಆದ್ರೂ ಕೂಡ ಏನಾಗುತ್ತೆ ಅಂತಂದ್ರೆ ಬ್ಲಡ್ ಡಿಸ್ಪೋಸ್ ಆಗ್ತಾನೆ ಇರುತ್ತೆ. ಯಾವ ಕಡೆಯಿಂದಲಾದ್ರೂ ಸರಿ, ಯಾವ ರೀತಿಯಿಂದ ಆದ್ರೂ ಸರಿ, ಅದು ಏನಾಗುತ್ತೆ ಅಂತಂದ್ರೆ ಡಿಸ್ಪೋಸ್ ಆಗ್ತಾನೆ ಇರುತ್ತೆ. ಅಂದ್ರೆ ಈಗ ನರ್ವ್ ಟಿಶ್ಯೂಸ್ ಗಳೆಲ್ಲ ಇರುತ್ತೆ.
ಈಗ ಮನುಷ್ಯನ ಒಂದು ನರನಾಡಿಗಳೆಲ್ಲ ಇದೆಯಲ್ಲ, ಈ ಒಂದು ನರದ ಒಳಗಡೆ ಎಲ್ಲ ಏನಾಗುತ್ತೆ ಅಂತಂದ್ರೆ ಈ ರಕ್ತ ಸಂಚಲನ ತುಂಬಾ ಒಂದು ಇಷ್ಟೇ ಒಂದು ಸಂದರ್ಭದಲ್ಲಿ ನಡಿಬೇಕು ಅನ್ನೋ ಒಂದು ಟೈಮ್ ಝೋನ್ ಇರುತ್ತೆ, ಅದೇ ಪ್ರಕಾರ ನಡಿಬೇಕು. ಬಟ್ ಇಲ್ಲಿ ಏನಾಗಿರುತ್ತೆ ಅಂದ್ರೆ ರಕ್ತ ಕುಸುಮ ರೋಗಿಗೆ ಅದು ರಿವರ್ಸ್ ಆಗಿ ಇಂಬ್ಯಾಲೆನ್ಸ್ ಆಗಿರುತ್ತೆ. ಈ ತರ ಫಿಸಿಕಲಿ ಆಗಿ ತುಂಬಾ ಸಂಕಷ್ಟನ ಅನುಭವಿಸ್ತಿದಂತ ವ್ಯಕ್ತಿ ಯಾರಂತಂದ್ರೆ ಈ ಒಂದು ಹೆಂಗಸು. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಯೇಸು ಕ್ರಿಸ್ತರ ಒಂದು ಗೊಂಡೆ ಅಂದ್ರೆ ಏನು, ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಬಟ್ಟೆ ಎರ್ಜಸ್ನ ಏನಂತೀವಿ ಅಂತಂದ್ರೆ ಗೊಂಡೆ ಅಂತ ಅನ್ಬಿಟ್ಟು ಹೇಳ್ತೀವಿ. ಈ ಒಂದು ಎರ್ಜಿನ್ ಪಾಟ್ನ ನಂಬಿಕೆಯಿಂದ ಮುಟ್ಟಿದ್ದಷ್ಟೇ. ಸ್ಪಾಟ್ ಅಲ್ಲಿ ಏನಾಗಿರುತ್ತೆ ಅಂತಂದ್ರೆ ಅವ್ರಿಗೆ ಒಂದು ಚಮತ್ಕಾರ ಉಂಟಾಗಿ ಸ್ಪಾಟ್ ಅಲ್ಲಿ ಆ ಒಂದು ರಕ್ತ ಏನಾಗಿರುತ್ತೆ ಅಂತಂದ್ರೆ ಒಂದು ವರ್ಚಲಿಯಾಗಿ, ಈಗ ನಾರ್ಮಲ್ ಮನುಷ್ಯನಿಗೆ ಯಾವ ರೀತಿ ರಕ್ತ ಸಂಚಲನ ಆಗುತ್ತೋ ಆ ರೀತಿಯಾಗಿ ಒಂದು ಯಾವುದೇ ತರ ಒಂದು ಇಂಬ್ಯಾಲೆನ್ಸ್ ಆಗೋ ತರ, ಅಂದ್ರೆ ಡಿಸ್ಚಾರ್ಜ್ ಆಗೋದನ್ನ ಕಂಪ್ಲೀಟ್ ಆಗಿ ನಿಂತೋಗ್ಬಿಡುತ್ತೆ. ಅದೇನಾಗಿರುತ್ತೆ ಅಂದ್ರೆ ನೀಟಾಗಿ ಒಳ್ಳೆ ಆರೋಗ್ಯವಂತರಾಗ್ತಾರೆ. ಅಂದ್ರೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಆಗಿರುವಂತ ಒಂದು ಘಟನೆ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಇದು ಸಾಧಾರಣವಾದಂತ ಒಂದು ಅದ್ಭುತ ಅಲ್ಲ ರೀ. ಇದನ್ನ ನಾವು ತುಂಬಾ ಡೀಟೇಲ್ ಆಗಿ ನಾವು ಮೆಡಿಟೇಷನ್ ಮಾಡ್ಬೇಕಾದ್ರೆ ತುಂಬಾ ಆಕ್ಚುಲಿ ನಡೆಯುವಂತ ಒಂದು ವಿಶೇಷವಾದಂತ ಅದ್ಭುತ ಅಂತ ಅನ್ಬಿಟ್ಟೆ ನಾವು ಇದನ್ನ ಪರಿಗಣಿಸ್ಬೋದು. ಕೆಲವೊಬ್ರು ಏನ್ ಹೇಳ್ತಾರೆ ಅಂತಂದ್ರೆ ಇದು ಸಾಧಾರಣವಾದಂತ ಒಂದು ಅದ್ಭುತ ಅಂತ. ಇಲ್ಲ ಪ್ರಿಯರೇ, ಇದು ತುಂಬಾ ವಿಶೇಷವಾದಂತ ಒಂದು ಅದ್ಭುತನೇ. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲೇ ಗುಣ ಆಗಿದೆ ಅಂತಂದ್ರೆ ನಾವೆಲ್ಲ ಥಿಂಕ್ ಮಾಡ್ಬೇಕು ಯಾವ ರೀತಿ ಇರುತ್ತೆ ಅನ್ಬಿಟ್ಟು. ಈ ರೀತಿಯಾಗಿ ಅವ್ರಿಗೆ ಬಿಡುಗಡೆ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಅದ್ಭುತ ಏನಂತಂದ್ರೆ ಆ ಒಂದು ಹೆಂಗಸು ಎದ್ದೇಳುವಂಥದ್ದು, ಅಂದ್ರೆ ಆ 12 ವರ್ಷ ಮಗಳು. ಇವ್ರನ್ನ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಫಸ್ಟ್ ಸಿಸ್ಟಮ್ಯಾಟಿಕ್ ಆಗಿ ಯೇಸು ಕ್ರಿಸ್ತರು ಅವ್ರನ್ನೆಲ್ಲ ಹೊರಗಡೆ ಹಾಕಿ ಒಳಗಡೆ ಮಾತ್ರ ಒಳಗಡೆ ಹೋಗಿ, ಅಂದ್ರೆ ಯಾರ್ಯಾರು 3 ಜನ ಶಿಷ್ಯಂದಿರು, ತಂದೆ ತಾಯಂದಿರು, ಯೇಸು ಕ್ರಿಸ್ತರು. ಅದಾದ್ಮೇಲೆ ಅದನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿ ಒಂದು ಜೀವಾಶ್ವಾಸನ ಹೋಗಿರುವಂತ ಒಂದು ಜೀವಾಶ್ವಾಸ ಮತ್ತೆ ಬರೋ ರೀತಿ ಮಾಡಿ ಆ ಅಪ್ಪಣೆ ಕೊಟ್ಟ ತಕ್ಷಣ ಅದು ವಾಪಸ್ ಬಂದು ಸೇರಿ, ಅದಾದ್ಮೇಲೆ ಏನಾಗ್ತಾ ಇದೆ ಅಂತಂದ್ರೆ ಈ ಒಂದು ವಿಚಾರನ ನೀವ್ ಯಾರ ಬಳಿನೂ ಹೇಳೋದಕ್ ಹೋಗ್ಬೇಡಿ ಏನ್ಬಿಟ್ಟು ಯೇಸು ಕ್ರಿಸ್ತರು ಪ್ರಸ್ತಾಪನೆ ಮಾಡ್ತಾ ಇದ್ದಾರೆ. ಯಾಕೆ ಹಿಂಗ್ ಹೇಳ್ತಾ ಇದಾರೆ ಅಂತಂದ್ರೆ ಇದು ಆಕ್ಚುಲಿ ಇವ್ರ 5 ಜನದ ಮಧ್ಯದಲ್ಲಿ ನಡೆದಿರುವಂತ ಒಂದು ಘಟನೆ. ಇವ್ರೇನಾದ್ರೂ ಹೇಳಿದ್ರು ಅಂತಂದ್ರೆ ಜನರು ಏನಂತಾರೆ, ಆಲ್ರೆಡಿ ಯೇಸು ಕ್ರಿಸ್ತನ ಒಳಗಡೆ ಹೋಗಿ ಅದ್ಭುತ ಮಾಡಕ್ಕಿಂತ ಮುಂಚೆನೆ ಇವಳು ಸತ್ತೋಗಿದ್ದಾಳೆ, ಇವಳನ್ನ ಎಬ್ಸದಕ್ ಬಂದಿದಾರಲ್ಲ ಇವ್ರು ಒಂಥರ ಮೂರ್ಖರು ಅನ್ನೋ ರೀತಿನೇ ಮಾತಾಡಿದಾರೆ. ಮತ್ತೆ ಇವ್ರು ಈ ತರ ಯೇಸು ಕ್ರಿಸ್ತರು ಎಬ್ಸಿದ್ರು ಅನ್ನೋ ರೀತಿಯಲ್ಲಿ ಇವ್ರು ಏನಾದ್ರು ಪ್ರಸ್ತಾಪನೆ ಮಾಡಿದ್ರೆ ಅಲ್ಲಿರೋ ಜನರು ಏನಾಗ್ತಾರೆ ಅಂದ್ರೆ ಮತ್ತೆ ಬೇರೆ ರೀತಿ ಆಕ್ಷನ್ ಆಗುವಂತ ಸಾಧ್ಯತೆ ಇರೋದ್ರಿಂದ ಯೇಸು ಕ್ರಿಸ್ತರು ಏನ್ ಹೇಳಿರ್ತಾರೆ ಅಂತಂದ್ರೆ ಇದನ್ನ ಬೇರೆಯವ್ರಿಗೆ ಹೇಳಕ್ ಹೋಗ್ಬೇಡಿ ಅಂತ ಅನ್ಬಿಟ್ಟು ಹೇಳಿರ್ತಾರೆ. ಯಾವ ರೀತಿ ನಡೆದಿರೋ ಒಂದು ಘಟನೆನ ಎಕ್ಸ್ಪ್ಲೈನ್ ಮಾಡೋ ತರದಲ್ಲ ಇದು. ಈ ತರ ಒಂದು ಹೊಂಟೋಗಿತ್ತು ಜೀವ ಮತ್ತೆ ಬರೋ ತರ ಯೇಸು ಕ್ರಿಸ್ತರು ಮಾಡಿದ್ರು ಅಂತ ಅನ್ಬಿಟ್ಟು ಹೇಳೋ ಒಂದು ಕೆಲಸ ಬೇರೆ, ಈ ಒಂದು ವಿಶೇಷವಾದಂತ ರೀತಿ ಹೇಳೋದೇ ಬೇರೆ, ಸಾಧಾರಣವಾಗಿ ಹೇಳೋದೇ ಬೇರೆ, ಒಂದು ಸೇರ್ಸಿ ಹೇಳೋದೇ ಬೇರೆ. ಈಗ ಇದಾದ್ಮೇಲೆ ನೆಕ್ಸ್ಟ್ ಏನಾಗಿರುತ್ತೆ ಅಂತ ನಾವು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತರ ಫ್ರೆಂಡ್ ಆಗಿರೋಂತ ಲಾಜರನ್ನು ಕೂಡ ಎಬ್ಬಿಸಿದಾಗ ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಆಗ ಎಲ್ಲಾರ್ಗು ಫ್ಲಾಶ್ ಆಗಿರುತ್ತೆ, ಓ ಇವ್ರು ಸತ್ತಿರೋರ್ನು ಕೂಡ ಎಬ್ಸೋದಕ್ ಶಕ್ತರು ಅಂತ ಅನ್ಬಿಟ್ಟು ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಏನಕ್ಕಂದ್ರೆ ಸ್ಟಾರ್ಟಿಂಗ್ ಏನೇ ಮಾಡಿದ್ರು ಕೂಡ ಲೈಟ್ ಆಗಿ ಮಾಡ್ಬೇಕು, ಅದಾದ್ಮೇಲೆ ತುಂಬಾ ಬ್ರಾಡ್ ಆಗಿ ಮಾಡ್ದಾಗ್ಲೇನೆ ಅದ್ರಲ್ಲಿರುವಂತ ಒಂದು ಸತ್ಯಾರ್ಥನ ಇನ್ನು ಹೆಚ್ಚಾಗಿ ಎಲ್ರಿಗೂ ಕೂಡ ಗೊತ್ತಾಗೋದಕ್ ಸಾಧ್ಯ ಅನ್ನೋ ಒಂದು ಥಿಯರಿನ ಯೇಸು ಕ್ರಿಸ್ತರಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದನ್ನ ನಾವು ನೋಡ್ತೀವಿ ಪ್ರಿಯರೇ. ಸೊ ಇಲ್ಲಿಗೆ ನಾವು ಇವತ್ತಿನ ಒಂದು ಪಾಯಿಂಟ್ ನ ನಾವು ನಿಲ್ಲಿಸುವಂತವ್ರಾಗಿರೋಣ. ನೆಕ್ಸ್ಟ್ ಇದೇ ಕೆಪೆರ್ನೌಮಲ್ಲೇ ಇನ್ನೊಂದು ಘಟನೆ ನಡೆಯುತ್ತೆ. ಅದನ್ನು ಓದಾದ್ಮೇಲೆ ನಮ್ಗೆ ರೀಪ್ರಿಂಟ್ ನಲ್ಲಿ ಸೋದರ ಅಂತ ರಸಲ್ ಬ್ರದರ್ ಅವರು ಇನ್ನೂ ಒಂದು ವಿಶೇಷವಾದಂತ ಒಂದು ಪಾಠನ ಮಡಗಿದ್ದಾರೆ. ಆ ಒಂದು ಪಾಠ ಏನಂತ ನಾವು ನೋಡ್ಬೇಕಾದ್ರೆ ನಂಬಿಕೆಗೆ ಸುಕುರಿತಾದಂತ ಒಂದು ಪಾಠ. ನೋಡಿ, ಇಲ್ಲಿ ಎರಡು ಒಂದು ಅದ್ಭುತ ಕಾರ್ಯಗಳಲ್ಲೂ ನಂಬಿಕೆನೇ ಇಂಪಾರ್ಟೆಂಟ್ ಆಗಿದ್ದು. ಮೊದಲನೇದಾಗಿ ಆ ಒಂದು ರಕ್ತ ಕುಸುಮ ರೋಗಿಯಲ್ಲಿ ಇದ್ದಂತ ಒಂದು ನಂಬಿಕೆ, ಮತ್ತೆ ಆ ಸಭೆಯಲ್ಲಿದ್ದಂತ ಒಂದು ಕೆಲಸ ಮಾಡ್ತಿರುವಂತ ಒಂದು ಅಧಿಕಾರಿಯಲ್ಲಿ ಇದ್ದಂತ ಒಂದು ನಂಬಿಕೆ. ಈ ಒಂದು ನಂಬಿಕೆಯಿಂದಾನೇ ಏನಾಗಿರುತ್ತೆ ಅಂತಂದ್ರೆ ಇವ್ರಿಗೆ ಗುಣ ಆಗ್ತು. ಈಗ ನಿಮ್ಮೆಲ್ಲರ ನಂಬಿಕೆ ಯಾವ ಒಂದು ಹಂತದಲ್ಲಿ ಇದೆ ಅನ್ನೋದನ್ನ ಮುಂದಿನ ಒಂದು ವಾರದಲ್ಲಿ ಆ ಒಂದು ಸ್ಟಡಿಲಿ ನಾವು ತಿಳಿಯುವಂತವರಾಗಿರೋಣ. ದೇವರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡಿ ಈ ಒಂದು ಕೂಟ ನಾವು ಅಂತ್ಯ ಮಾಡೋಣ. ಕೊನೆ ಪ್ರಾರ್ಥನೆನ ಸಹೋದರಿ ಆದಂತ ನವಿತಾ ಸಿಸ್ಟರ್ ಮಾಡ್ಬೇಕಾ ಕೇಳ್ಕೊಳ್ತೀನಿ.
ನವಿತಾ ಸಿಸ್ಟರ್. ಬ್ರದರ್ ಬೇರೆಯವ್ರು ಹೇಳ್ತೀರಾ? ಓಕೆ ಸಿಸ್ಟರ್. ಸಿಸ್ಟರ್ ಪ್ರತಾಪ್ ಅಂಕಲ್ ಇದ್ದಾರಾ? ಎಂಡಿಂಗ್ ಪ್ರೇಯರ್ನ ಪ್ರತಾಪ್ ಬ್ರದರ್ ಮಾಡ್ಬೇಕಾ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಸದಾಮಲ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ಇರುವಂತಹ ನಮ್ಮ ತಂದೆ, ನಿನಗೆ ಸ್ತೋತ್ರವಾಗಲಿ. ಸ್ವಾಮಿ, ಒಂದು ಚಿಕ್ಕ ಹಿಂಡಾಗಿ ನಮ್ಮನ್ನ ಇಲ್ಲಿ ಒಟ್ಟಾಗಿ ಸೇರಿಸಿ ನಿನ್ನ ವಾಕ್ಯಗಳನ್ನು ಕೇಳುವಂತಹ ಅವಕಾಶವನ್ನ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರವಾಗಲಿ ಕರ್ತನೆ. ಸ್ವಾಮಿ, ಈವರೆಗೆ ನಿನ್ನ ವಾಕ್ಯಗಳನ್ನು ನಾವು ಓದಿ ಕೇಳಿ ಸ್ವಾಮಿ ನಾವು ನಡೆಯುವಂತೆ ಕೃಪೆ ಮಾಡಿ ಸ್ವಾಮಿ. ಇರತಕ್ಕಂಥ ಎಲ್ಲ ಮಕ್ಕಳನ್ನ ಆಶೀರ್ವದಿಸು. ವಾಕ್ಯಕ್ಕಾಗಿ ಬಾಯಾರಿ ಬಂದ ಎಲ್ಲ ನಿನ್ನ ಮಕ್ಕಳನ್ನ ಕೈ ಹಿಡಿದು ನಡೆಸು ಸ್ವಾಮಿ. ಇನ್ನೂ ಹೆಚ್ಚಾದ ಜ್ಞಾನವನ್ನ ಕೊಟ್ಟು ನಡೆಸಬೇಕಾಗಿ ನಿಮ್ಮನ್ನ ಬೇಡಿಕೊಳ್ಳುತ್ತೇನೆ ತಂದೆ. ಹೇಗೋ ಈವರೆಗೆ ನಮ್ಮನ್ನ ನಿಮ್ಮ ಪ್ರಾಣವಾಸ್ತದಲ್ಲಿಟ್ಟು ಪರಿಪಾಲಿಸಿ ನಡೆದುಕೊಂಡು ಬಂದಿದ್ದೀರಿ ಕರ್ತನೆ. ಮುಂದೆಯೂ ಕೂಡ ಇದೇ ರೀತಿ ಒಟ್ಟಾಗಿ ಸೇರಿ ನಿನ್ನ ನಗ್ಗನವುಳ್ಳ ನಾಮವನ್ನು ಸ್ಮರಿಸಿ ಸ್ವಾಮಿ, ತಪ್ಪ ಪವಿತ್ರಾತ್ಮನ ಮುಖಾಂತರವಾಗಿ ಎಲ್ಲವನ್ನ ನಾವು ಅರಿತುಕೊಂಡು ಬಹಳ ಭಯಭಕ್ತಿಯಿಂದ ನಿನ್ನ ವಾಕ್ಯಗಳನ್ನು ನಾವು ಅರಿಯುವಂತೆ ಕೃಪೆ ಮಾಡಬೇಕೆಂದು ನಿಮ್ಮ ಒಬ್ಬನೇ ಮಗನು ನಮ್ಮ ರಕ್ಷಕನು ಆದ ಯೇಸು ಕ್ರಿಸ್ತನ ದಿವ್ಯವಾದ ನಾಮದಲ್ಲಿ ಬೇಡುವರಾಗಿದ್ದೇವೆ ತಂದೆ. ಆಮೇನ್. ಬ್ರದರ್ ಸಿಸ್ಟರ್ ಥ್ಯಾಂಕ್ ಯು ಎಲ್ಲರಿಗೂ. ಎಲ್ಲರಿಗೂ